ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1038ನೆಯ ಮತ್ತೆ ಶಾಂತಿ ಪರ್ವದ 337ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡ್ತಿದ್ದೇವೆ. ಇಂದ್ರನಿಗೆ ವೃತ್ರ ಹತ್ಯೆಯ ಅಥವಾ ವಿಶ್ವರೂಪನ ಹತ್ಯೆಯ ಮೂಲಕ ಏನೊಂದು ಬ್ರಹ್ಮಹತ್ಯೆ ಬಂದಿತ್ತು, ಅದರ ಕುರಿತಾಗಿ ಅನೇಕ ಸಂಗತಿಗಳನ್ನು ನಾವೀಗ ಅವಲೋಕನ ಮಾಡ್ತಿದ್ದೇವೆ. ಸ್ವಸ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ವೃತ್ರಹಂತಾರಂ ವಿಶ್ವರೂಪಹಂತಾರಂ ವಾ ಇಂದ್ರಂ ಯಾ ಬ್ರಹ್ಮಹತ್ಯಾ ಪೀಡಯಾಮಾಸ ತಸ್ಯಾಃ ಪರಿಹಾರಾರ್ಥಂ ಸಹ ಬ್ರಹ್ಮಹತ್ಯಾಂ ಪಂಚಧಾ ಚತುರ್ಧಾ ತ್ರಿಧಾ ವಾ ವಿಭಜ್ಯ ಸ್ವಾತ್ಮಾನಂ ತಸ್ಯಾಃ ಮೋಚಯಾಮಾಸ. ಯೇ ತಾಂ ವಿಭಕ್ತಾಂ ಬ್ರಹ್ಮಹತ್ಯಾಂ ಸ್ವೀಚಕ್ರುಃ ಅಗ್ನಿಃ ನದಿ ಭೂಮಿಃ ಸ್ತ್ರೀ ಬ್ರಾಹ್ಮಣ ಹಂತಕಃ ವೃಕ್ಷಾಃ ಪರ್ವತಾಃ ಪೃಥಿವೀ ಅಪ್ಸರಾಃ ಇತ್ಯಾದಯಃ ತೇಷು ಕೇಷುಚಿತ್ ಬ್ರಹ್ಮಹತ್ಯಾಯಾಃ ಕಾನಿಚಿತ್ ಲಕ್ಷಣಾನ್ಯಪಿ ದೃಶ್ಯಂತೆ. ವನಿತಾಸು ತು ಮಾಸಿ ಮಾಸಿ ಯದ್ರಜಃ ದೃಶ್ಯತೆ ತದೇವ ಬ್ರಹ್ಮಹತ್ಯಾಯಾಃ ಸೂಚಕಂ ಭವತಿ ಇತಿ ಶಾಸ್ತ್ರೇಷು ಸಂವರ್ಣ್ಯತೆ. ಏತಾನಿ ಲಕ್ಷಣಾನಿ ಯದ್ಯಪಿ ವನಿತಾಸು ದೃಶ್ಯಂತೆ ತಥಾಪಿ ತೇಷಾಂ ಪಾಪಂ ತು ನಾಸ್ತಿ, ಬ್ರಹ್ಮಹತ್ಯಾ ಪಾಪಂ ತು ನಾಸ್ತಿ, ಅಶುದ್ಧಿಸ್ತು ವರ್ತತೆ ಏವ. ಬ್ರಹ್ಮಹತ್ಯೆಯ ಪಾಪ ಅವರಿಗೆ ಬಂದದ್ದಲ್ಲ. ಶಾಸ್ತ್ರ ಬ್ರಹ್ಮಹತ್ಯೆ ಅವರಿಗೆ ಬಂದಿದೆ ಅಂತ ಹೇಳಿದೆ, ಆದ್ರೆ ಬ್ರಹ್ಮಹತ್ಯೆಯ ಪಾಪ ಅವರಿಗೆ ಬಂದಿಲ್ಲ. ಅವರಿಗೆ ಬಂದದ್ದು ಕೇವಲ ಮೈಲಿಗೆ ಮಾತ್ರ ಅನ್ನುವುದನ್ನ ನಾನು ಮುಂದೆ ಪ್ರತಿಪಾದನೆ ಮಾಡುವನಿದ್ದೇನೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಕಳೆದ ದಿವಸ ಋತುಮೂರ್ತಿಯರಾದ ಸ್ತ್ರೀಯರಿಗೆ ವಿಶ್ರಾಂತಿಯ ಅವಶ್ಯಕತೆ, ಅದು ವೈದ್ಯ ವಿಜ್ಞಾನದ ದೃಷ್ಟಿಯಿಂದ ಅವರ ಮಾನಸಿಕ ಸ್ಥಿತಿಗತಿಗಳು, ದೈಹಿಕ ಸ್ಥಿತಿಗತಿಗಳು ಇತ್ಯಾದಿಗಳೆಲ್ಲವನ್ನು ಅವಲಂಬಿಸಿ ಅವ್ರಿಗೆ ಹೇಗೆ ಅವಶ್ಯಕತೆ ಇರ್ತದೆ ಅಂತ ಅನ್ನೋದನ್ನು ನೋಡಿದ್ದೀವಿ. ಅವರು ಅನುಸರಿಸಬೇಕಾದಂತಹ ನಿಯಮಗಳನ್ನು ಕೂಡ ಶಾಸ್ತ್ರದಲ್ಲಿ, ಆಯುರ್ವೇದಿಕ ಸಂಹಿತಾಗಳಲ್ಲಿ ಹೇಗೆ ವರ್ಣನೆ ಮಾಡಿದ್ದಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಅದು ಪಾಪವಲ್ಲ, ಕೇವಲ ಮೈಲಿಗೆ ಮಾತ್ರ ಅನ್ನೋದನ್ನ ನಾವು ಮುಂದೆ ನೋಡುವರಿದ್ದೀವಿ ಅಂತ ಹೇಳಿದೆ. ಈಗ ಇವರೆಲ್ಲರೂ ಆ ಬ್ರಹ್ಮಹತ್ಯೆಯನ್ನು ಸ್ವೀಕರಿಸಿದಾಗ ಅವರಲ್ಲೇನು ಕೆಲವು ಲಕ್ಷಣಗಳು ಕಂಡು ಬಂದವು, ಮತ್ತೆ ಅದಕ್ಕೆ ಅವರೊಂದು ಪರಿಹಾರವನ್ನು ಕೂಡ ಕೇಳಿಕೊಂಡಿದ್ರು ಅಂತ ನೋಡಿದ್ವಲ್ಲ. ಅದರ ಕುರಿತಾಗಿ ಕೆಲವು ಸಂಗತಿಗಳನ್ನ ನಾವು ನೋಡಬೇಕಾಗಿದೆ. ಅಗ್ನಿ ಆ ಬ್ರಹ್ಮಹತ್ಯೆಯ ಒಂದು ಭಾಗವನ್ನು ಸ್ವೀಕಾರ ಮಾಡಿದ. ಯಥಾವಿಧಿ ಅಗ್ನಿಯಲ್ಲಿ ಯಾರು ಪೂಜೆ ಮಾಡೋದಿಲ್ಲ ಅವನಿಗೆ ಆ ಬ್ರಹ್ಮಹತ್ಯೆ ಹೋಗ್ತದೆ ಅಂತ ಅವನಿಗೊಂದು ವರ ಸಿಕ್ಕಿತು. ಪರ್ವಕಾಲದಲ್ಲಿ ವೃಕ್ಷಗಳನ್ನು ಕಡಿಯುವವರಿಗೆ ಬ್ರಹ್ಮಹತ್ಯೆ ಹೋಗ್ತದೆ ಅಂತ ವೃಕ್ಷಗಳಿಗೆ ವರ ಸಿಕ್ಕಿತು. ರಜಸ್ವಲೆಯ ಮಿಲನವನ್ನು ಮಾಡುವವನಿಗೆ ಬ್ರಹ್ಮಹತ್ಯೆ ಹೋಗ್ತದೆ ಅಂತ ಆ ಬ್ರಹ್ಮಹತ್ಯೆಯ ಒಂದು ಭಾಗವನ್ನು ಸ್ವೀಕರಿಸಿದಂತಹ ಅಪ್ಸರೆಯರಿಗೆ ವರ ಸಿಕ್ಕಿತು. ನೀರಿನಲ್ಲಿ ಮಲಮೂತ್ರ ವಿಸರ್ಜನೆ ಯಾರು ಮಾಡ್ತಾರೆ ಅವರಿಗೆ ಆ ಪಾಪ ಹೋಗ್ತದೆ ಅಂತ ಹೇಳಿ ನೀರಿಗೆ ವರ ಸಿಕ್ಕಿತು. ಇದನ್ನು ಶಾಂತಿ ಪರ್ವದ ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ದೇವೆ. ಭಾಗವತದ 6ನೇ ಸ್ಕಂದ ಹೇಳುವಂತೆ ಭೂಮಿ ಆ ಒಂದು ಭಾಗವನ್ನು ಸ್ವೀಕರಿಸಿತ್ತು. ಭೂಮಿಯ ಹಳ್ಳ ಕೊಳ್ಳಗಳು ಶೀಘ್ರದಲ್ಲೇ ನೀರಿನಿಂದ
ತುಂಬಬೇಕು ಅನ್ನುವಂಥ ವರವೊಂದನ್ನು ಅದು ಸ್ವೀಕರಿಸಿತ್ತು. ಆ ಒಂದು ನಿಬಂಧನವನ್ನಿಟ್ಟು ಆ ಭೂಮಿ ಬ್ರಹ್ಮಹತ್ಯೆ ಒಂದು ಭಾಗವನ್ನು ಸ್ವೀಕರಿಸಿತು ಅಂತ ಭಾಗವತ ಹೇಳ್ತದೆ. ವೃಕ್ಷಗಳಿಗೆ ಅದನ್ನ ಯಾರೇ ಕಡಿದರೂ ಕೂಡ ಮತ್ತೆ ಅದು ಚಿಗುರಬೇಕು. ಹಾಗೆ ಒಂದು ವರವನ್ನ ವೃಕ್ಷಗಳು ಕೇಳಿದವು. ವೃಕ್ಷದಲ್ಲಿ ಅಂಟೆ ಬ್ರಹ್ಮಹತ್ಯೆಗೆ ಸೂಚಕ, ಭೂಮಿಯಲ್ಲಿ ಬಂಜರು ಭೂಮಿ ಜೌಗು ಭೂಮಿಗೆ ಬ್ರಹ್ಮಹತ್ಯೆಗೆ ಸೂಚಕ. ನೀರು ತಾವು ಭೂಯಸ್ವ ವರವನ್ನ, ಎಲ್ಲ ಕಡೆ ನೀರಿನ ಪ್ರಮಾಣವೇ ಹೆಚ್ಚಾಗಿರಬೇಕು ಅನ್ನೋ ವರವನ್ನು ಕೇಳಿದವು. ನೀರಿನಲ್ಲಿ ನೊರೆಯೇ ಬ್ರಹ್ಮಹತ್ಯೆಗೆ ಸೂಚಕ ಅಂತ ಭಾಗವತದಲ್ಲಿದೆ. ಸ್ತ್ರೀಯರಲ್ಲಿ ರಜಸ್ಸು ಅವರಿಗೆ ಬ್ರಹ್ಮಹತ್ಯೆಗೆ ಸೂಚಕ ಅಂತಿದೆ. ಅಲ್ಲಿ ಅವರೊಂದು ವರ ಕೇಳಿದ್ದರ ಬಗ್ಗೆ ವರ್ಣನೆ ಇದೆ. ಅದನ್ನ ಇವತ್ತಿನ ದಿವಸ ನಾವು ನೋಡೋಣ. ಶಶ್ವತ್ ಕಾಮವರೇಣ ಅಂತ ಆ ಭಾಗವತದಲ್ಲಿ ನಮಗೆ ಕಾಣಿಸುವಂತ ಶ್ಲೋಕ. ಶಶ್ವತ್ ಕಾಮವರೇಣ ಅಂಗ ಅಥವಾ ಶಶ್ವತ್ ಕಾಮವರೇಣಾಂಹ ತುರಿಯಂ ಜಗೃಹು ಸ್ತ್ರೀಯ. ಅಂಹ ಅಂದ್ರೆ ಪಾಪವನ್ನ, ತುರಿಯಂ ಪಾಪಂ ಬ್ರಹ್ಮಹತ್ಯೆಯ 4ನೇ ಒಂದು ಭಾಗವನ್ನ ಸ್ತ್ರೀಯರು ಸ್ವೀಕಾರ ಮಾಡಿದರು. ಅದಕ್ಕೆ ಅವ್ರು ಕೇಳಿದ ವರ ಏನಂದ್ರೆ ಶಶ್ವತ್ ಕಾಮವರ. ಆ ಶಶ್ವತ್ ಕಾಮವರ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಮತ್ತೆ ನಾನು ಈಗಾಗಲೇ ಹೇಳಿದಂತೆ ಈ ಭಾಗವತದ ಮಾಹಿತಿಗಳಿಗೂ ಮತ್ತೆ ಯಜುರ್ವೇದದ ಮಾಹಿತಿಗಳಿಗೂ ತುಂಬಾ ಹೋಲಿಕೆ ಇದೆ. ಆದ್ರಿಂದ ಕೃಷ್ಣ ಯಜುರ್ವೇದದ ತೈತ್ರಿಯ ಸಂಹಿತಾದಲ್ಲಿ ಈ ಬ್ರಹ್ಮಹತ್ಯೆಯ 3ನೇ ಒಂದು ಭಾಗವನ್ನು ಸ್ತ್ರೀಯರು ಸ್ವೀಕಾರ ಮಾಡಿರುವಾಗ ಏನು ನಿಬಂಧನೆ ಇಟ್ಟಿದ್ರು? ಋತ್ವಿಯಾತ್ ಪ್ರಜಾಂ ವಿಂದಾಮಹೆ, ನಮಗೆ ಋತುಕಾಲದ ಬಳಿಕ ಸಂತಾನದ ಅನುಕೂಲ ಆಗಬೇಕು. ಕಾಮಂ ಆವಿಜನಿತೋಹೋ ಸಂಭವಾಮ, ಆ ಜನಿತು ಅಂದ್ರೆ ಪ್ರಸವ, ಮಕ್ಕಳನ್ನು ಹೆರುವುದು. ವಿಜನಿತು ಅಂದ್ರೂ ಕೂಡ ಅದೇ. ಅಲ್ಲಿಯವರೆಗೂ ಸಂಭವಾಮ, ನಾವು ಪುರುಷರ ಜೊತೆಗೆ, ನಮ್ಮ ಪತಿಗಳ ಜೊತೆಗೆ ನಾವು ಸಮಾಗಮವನ್ನು ಪಡೆಯೋಣ ಅಂತ ಈಗ ಅವರು ವರ ಕೇಳಿದ್ರು. ಆದ್ರಿಂದ ತಸ್ಮಾತ್ ಋತ್ವಿಯಾತ್ ಸ್ತ್ರೀಯ ಪ್ರಜಾಂ ವಿಂದತೆ, ಋತುಕಾಲದ ಬಳಿಕ ಅವರಿಗೆ ಸಂತಾನದ ಒಂದು ಅನುಕೂಲ ಆಗ್ತದೆ. ಕಾಮಂ ಆವಿಜನಿತೋಹ ಸಂಭವಂತಿ, ಪ್ರಸವ ಆಗುವವರೆಗೂ ಅವರು ಆ ಸುಖವನ್ನು ಕೂಡ ಪಡ್ತಾರೆ ಅಂತ ಯಜುರ್ವೇದವು ಕೂಡ ಹೇಳಿದೆ. ಹೀಗಾಗಿಯೇ ಶಶ್ವತ್ ಕಾಮವರೇಣ ಅಂತ ಏನು ಈ ಭಾಗವತದ ಶ್ಲೋಕ ಇದೆಯಲ್ಲ, ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವವರು ಗರ್ಭಧಾರಣೆಯ ಬಳಿಕ ಪ್ರಸವ ಆಗುವವರೆಗೂ ಕೂಡ ನಮಗೆ ಪತಿಯ ಸಮಾಗಮ ಆಗಲಿ ಅನ್ನುವ ವರವನ್ನು ಕೇಳಿದರು. ಸ್ತ್ರೀಯರು ಗರ್ಭಧಾರಣೆಯ ಬಳಿಕವೂ ಪ್ರಸವ ಕಾಲದವರೆಗೆ ಪತಿ ಸಂಘ ಸೌಖ್ಯ ಪಡೆಯುವ ವರವನ್ನು ಕೇಳಿ ಪಡೆದು ಬ್ರಹ್ಮಹತ್ಯೆಯ ಒಂದು ಭಾಗವನ್ನು ಸ್ವೀಕರಿಸಿದರು ಅಂತ ನಮ್ಮ ಗುರುಗಳಾದಂತಹ ಹಿರಿಯ ವಿದ್ವಾಂಸರಾದಂತಹ ಹಯೋಧನ ಪುರಾಣಿಕರ ಕನ್ನಡದ ಅನುವಾದ. ಇಲ್ಲಿ ಶಶ್ವತ್ ಕಾಮವರೇಣ ಅಂತ ಭಾಗವತದಲ್ಲಿದೆ. ಶಶ್ವತ್ ಅಂದ್ರೆ ದೀರ್ಘಕಾಲದ, ಕಾಮವರ ಅಂದ್ರೆ ಕಾಮ ತೃಪ್ತಿಯ ವರ ಅಥವಾ ಪತಿ ಮಿಲನದ ವರ ಅಂತ ಅದಕ್ಕೆ ಅರ್ಥ ಆಗ್ತದೆ. ದೀರ್ಘಕಾಲದ ಶಾಶ್ವತವಾದಂಥ ಒಂದು ಸಂಘ ಸುಖ ನಮಗೆ ದೊರೆಯಬೇಕು ಅಂತ ಅವ್ರು ಕೇಳಿದ್ದು ಭಾಗವತದಲ್ಲಿ ಆ ಶಬ್ದಗಳಿಂದ ತಿಳಿಯುತ್ತದೆ. ಆದ್ರೆ ಹೀಗೆ ಅರ್ಥ ಮಾಡ್ಲಿಕ್ಕೆ ಪ್ರಸವ ಕಾಲದವರೆಗೆ ಪತಿ ಸಂಘ ಸೌಖ್ಯ ಸಿಗಲಿ ಅಂತ ಅವ್ರು ಕೇಳ್ಕೊಂಡದ್ದು ಹೀಗೆ ಯಾಕೆ ಅರ್ಥ ಮಾಡಿದ್ದಾರೆ ಅಂದ್ರೆ, ಯಜುರ್ವೇದದ ಕಾಮಂ ಆವಿಜನಿತೋಹೋ, ಪ್ರಸವ ಆಗುವವರೆಗೂ ನಮಗೆ ಆ ಸುಖ ಸಿಗಲಿ ಅಂತ ಅವ್ರು ಕೇಳಿದ್ದನ್ನೇ ಆ ಯಜುರ್ವೇದದಲ್ಲಿ ಏನಿದೆ ಅದಕ್ಕನುಸಾರವಾಗಿ ಭಾಗವತವನ್ನ ವ್ಯಾಖ್ಯಾನಿಸಿದ್ದಾರೆ. ಭಾಗವತದ ಪ್ರಾಚೀನ ವ್ಯಾಖ್ಯಾನಕಾರರಾದಂತಹ ವಿಜಯಧ್ವಜ ತೀರ್ಥರು ಮತ್ತು ಸತ್ಯಧರ್ಮ ತೀರ್ಥರು, ಹಾಗೆ ಚಟ್ಟಿ ವೆಂಕಟಾದ್ರಿ ಅನ್ನುವರು ಇದಕ್ಕೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ಸ್ವಲ್ಪ ಇಲ್ಲಿ ನೋಡೋಣ. ಇದಲ್ಲದೆ ಬೇರೆ ವ್ಯಾಖ್ಯಾನಗಳು ಇದ್ದಿರಬಹುದು. ನಮಗೆ ಪ್ರಾಚೀನ ವ್ಯಾಖ್ಯಾನಕಾರದ ಒಂದು ಟಿಪ್ಪಣಿಗಳು ಈಗಲೂ ಉಪಲಬ್ಧ ಇರೋದು ಇದು. ಶಶ್ವತ್ ಕಾಮವರೇಣ ಅನ್ನುವುದಕ್ಕೆ ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನ ಹೀಗಿದೆ: ಗರ್ಭ ಸಂದರ್ಭಾನಂತರಮಪಿ ಸುರತ ರತಿ ನಿಶ್ಚಯ ನಿಶ್ಚಿತಾತ್ಮನ ಪೂರ್ವಂ ಚ ಚಾರ್ವಂಗೀಣಾಂ
ಅರ್ವಾದಿವದೇವ ಇದಾನೀಮಪಿ ದೇವೇಂದ್ರ ದತ್ತ ವರೇಣ ಇತ್ತಂ ಭಾವಃ ಪೂರ್ವಂ ಚ ಚಾರ್ವಂಗೀಣಾಮರ್ವಾದಿವದೇವೇದಾನೀಂ ದೇವೇಂದ್ರ ದತ್ತ ವರೇಣ ಇತ್ತಂ ಭಾವಃ. ಅಲ್ಲಿ ಹೇಗಿದೆಯೋ ನಾನು ಹಾಗೆ ಓದಿದ್ದೇನೆ. ಇದನ್ನ ಹಿರಿಯ ವಿದ್ವಾಂಸರ ಜೊತೆ ಎಲ್ಲ ಚರ್ಚೆ ಮಾಡಿದೆ. ಆ ವ್ಯಾಖ್ಯಾನದಲ್ಲೇ ಏನೋ ಸಮಸ್ಯೆ ಇದೆ, ಅದು ಸರಿಯಾಗಿ ಸಂಪಾದಿತವಾಗಿಲ್ಲ. ಅಂತೂ ಅದರ ಭಾವ ಗಮನಿಸಿದ್ರೆ ಗುರುಗಳಾದಂತಹ ಹಯೋಧನ ಪುರಾಣಿಕರು ಹೇಳುವಂತೆ ಗರ್ಭರಚನೆ ಆದ ಬಳಿಕನೂ ಕೂಡ ಈ ಪ್ರಸವ ಆಗುವವರೆಗೆ ಯಜುರ್ವೇದದ ಆ ಮಾತಿನಲ್ಲಿ ಕಾಣಿಸುವಂತೆ ಆ ವಿಜನಿತೋಹ, ಪ್ರಸವ ಆಗುವವರೆಗೂ ನಮಗೆ ಈ ಸುಖ ಸಿಗಲಿ ಅಂತ ಅವ್ರು ಕೇಳಿಕೊಂಡ್ರು. ಇನ್ನೊಂದು ವ್ಯಾಖ್ಯಾನ ಚಟ್ಟಿ ವೆಂಕಟಾದ್ರಿಗಳದು ಶಶ್ವತ್ ಕಾಮವರೇಣ, ಅಂದ್ರೆ ಯಾವತ್ ಪ್ರಸವಂ ಗರ್ಭಾಹ ಉತ್ಪದ್ಯಂತೆ ನೈವ ಸಂಭೋಗವರೇಣ ಅತಯವ ರಜೋದರ್ಶನೆ ತತ್ಸಂಗಾದಿ ನ ಕಾರ್ಯಂ. ಹೀಗೆ 2 ವಾಕ್ಯಗಳಲ್ಲಿದೆ. ಯಾವತ್ ಪ್ರಸವಂ ಗರ್ಭಾಹ ಉತ್ಪದ್ಯಂತೆ ಅನ್ನೋ ಮಾತಿಗೆ ಏನಂತ ಅರ್ಥ ಆಗೋದಿಲ್ಲ. ಪ್ರಸವ ಅಂದ್ರೆ ಡೆಲಿವರಿ, ಮಗುವಿನ ಜನನ, ಅಲ್ಲಿಯವರೆಗೆ ಗರ್ಭಾಹ ಉತ್ಪದ್ಯತೆ, ಗರ್ಭಗಳು ಹುಟ್ಟುತ್ತವೆ. ನೈವ ಸಂಭೋಗವರೇಣ, ಅಲ್ಲಿ ಅನೇಕ ಶಬ್ದಗಳು ಬಿಟ್ಟು ಹೋಗಿವೆ. ವ್ಯಾಖ್ಯಾನಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಉಳಿಸ್ಕೊಂಡಿಲ್ಲ, ಸಂಪಾದಿಸಿ ಅದನ್ನ ಮುದ್ರಿಸಿಲ್ಲ. ನಾವು ಸಂಪಾದಕರ ಮುದ್ರಕರ ದೋಷ ಅಂತ ಹೇಳ್ತಿಲ್ಲ. ನಮಗೆ ಆ ವ್ಯಾಖ್ಯಾನಗಳು ಸಿಗುವುದೇ ಆ ಸ್ವರೂಪದಲ್ಲಿ ಸಿಕ್ಕಿವೆ ಪ್ರಾಯ. ಪದರತ್ನಾವಲಿಯಲ್ಲಿ ವಿಜಯಧ್ವಜ ತೀರ್ಥರು, ಪೇಜಾವರ ಮಠದ ಒಬ್ಬ ಹಿರಿಯ ಪೀಠಾಧಿಪತಿಗಳು, ಹಿಂದಿನ ಪೀಠಾಧಿಕಾರಿಗಳು, ಅವರು ಹೇಳುವಂತೆ ಶಶ್ವತ್ ಕಾಮೇನ ನಿರಂತರ ವಿಷಯ ಸೇವಾಭಿಲಾಷ ಲಕ್ಷಣೇನ ವರೇಣ ಅಂತ ಅರ್ಥ ಬರೆದಿದ್ದಾರೆ. ಭಾಗವತದ ಆ ಮಾತುಗಳಿಗೆ ನೇರವಾದ ಅರ್ಥ ಅಲ್ಲಿದೆ. ಯಜುರ್ವೇದದ ಆ ಭಾಗದಿಂದ ಪ್ರಭಾವಿತವಾದ ಅರ್ಥ ಏನಲ್ಲ ಇದು. ನಿರಂತರವಾದಂತಹ ವಿಷಯ ಸೇವಾ, ನಮಗೆ ವಿಷಯ ಸೇವನೆ, ಅದರ ಸುಖ ನಮಗೆ ಸಿಗಬೇಕು ಅಂತ ಅವ್ರು ಕೇಳಿಕೊಂಡ್ರು ಅಂತಿದೆ. ಈ ವಿಜಯಧ್ವಜ ತೀರ್ಥರು ಬರೆದಂತಹ ವ್ಯಾಖ್ಯಾನ ಹೆಚ್ಚು ಉತ್ತಮ ಅಂತ ನನಗೆ ಕಾಣಿಸಿತು. ಇದ್ರ ಬಗ್ಗೆ ನಾವು ಹೀಗೆ ಚರ್ಚೆ ಮಾಡಿದಾಗ ದೀರ್ಘಕಾಲದ ಒಂದು ಸುಖ ಸಿಗಬೇಕು ಅಂತ ಸ್ತ್ರೀಯರು ವರ ಕೇಳ್ಕೊಳ್ಳುವುದರಲ್ಲಿ, ಇಂದ್ರ ಆ ವರ ಕೊಡುವುದರಲ್ಲಿ ಏನ್ ಮಹತ್ವ ಇದೆ? ಗರ್ಭಧಾರಣೆ ಆದ ಬಳಿಕ ಪ್ರಸವದ ತನಕವೂ ನಮಗೆ ಸುಖ ಸಿಗಲಿ ಅಂತ ಕೇಳುವುದರಲ್ಲಿ ಒಂದು ಮಹತ್ವ ಇದೆ. ದೀರ್ಘಕಾಲದ ಸುಖ ನಮಗೆ ಬೇಕು ಅಂತ ಅವ್ರು ಕೇಳುವುದರಲ್ಲಿ ಒಂದು ಅರ್ಥ ಇದೆ ಅಂತ ಅನೇಕ ಜನ ಹಿರಿಯ ವಿದ್ವಾಂಸರು ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದ ಪರವಾಗಿ ಅಭಿಪ್ರಾಯ ಪಡ್ತಾರೆ. ಸತ್ಯಧರ್ಮ ಸ್ವಾಮಿಗಳ ಮತ್ತೆ ಚಟ್ಟಿ ವೆಂಕಟಾದ್ರಿಗಳ ವ್ಯಾಖ್ಯಾನಗಳಲ್ಲಿ ಸ್ವಲ್ಪ ಏನೇ ಆ ವ್ಯಾಖ್ಯಾನಗಳ ಸಂಪಾದನೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನೇ ಗುರುಗಳಾದಂತಹ ಹಯೋಧನ ಪುರಾಣಿಕರು ಕೂಡ ಬರೆದಿದ್ದಾರೆ. ಉತ್ತರಾದಿ ಮಠದ ಮತ್ತೊಬ್ಬ ಹಿರಿಯ ವಿದ್ವಾಂಸರಾದಂತಹ ಗುತ್ತಲ ರಂಗಾಚಾರ್ಯರು ಅನುವಾದಿಸಿದಂತಹ ಭಾಗವತದಲ್ಲಿ ಈ ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನ ಮತ್ತೆ ವಿಜಯಧ್ವಜರ ವ್ಯಾಖ್ಯಾನ ಇದು ಎರಡನ್ನೂ ಸೇರಿಸಿ ಅವರು ಬರೆದಿದ್ದಾರೆ. ನಿರಂತರವಾದ ವಿಷಯ ಸುಖ ನಮಗೆ ಸಿಗಬೇಕು ಅದನ್ನು ಬರೆದಿದ್ದಾರೆ. ಗರ್ಭರಚನೆ ಆದ ಬಳಿಕ ಪ್ರಸವದವರೆಗೂ ನಮಗೆ ಸುಖ ಸಿಗಬೇಕು ಅಂತ ಸ್ತ್ರೀಯರು ಕೇಳ್ಕೊಂಡದ್ದು ಅದನ್ನು ಕೂಡ ಅವರು ಬರೆದಿದ್ದಾರೆ. ಇವಿಷ್ಟು ವ್ಯಾಖ್ಯಾನಗಳಲ್ಲಿ ವಿಜಯಧ್ವಜ ತೀರ್ಥರು ಮಾಡಿದ ವ್ಯಾಖ್ಯಾನ ಅದೇ ನನಗೆ ಉಚಿತವಾಗಿ ಕಾಣಿಸ್ತದೆ. ಮತ್ತು ಭಾಗವತದ ಶಬ್ದಗಳಿಗೆ ನೇರವಾಗಿ ದೊರೆಯುವಂತಹ ಅರ್ಥ ಅದೇ ಆಗಿದೆ. ಹಾಗಾದ್ರೆ ವೇದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ಈಗ ಮುಂದೆ ನಾವು ವಿಚಾರ ಮಾಡೋಣ. ಇದನ್ನೆಲ್ಲ ವಿಚಾರ ಮಾಡುವುದು ಇವತ್ತಿನ ಈ ಭಾಗದ ಉದ್ದೇಶ. ಈ ಶಶ್ವತ್ ಕಾಮವರೇಣ, ನಿರಂತರವಾದ ವಿಷಯ ಸುಖ ನಮಗೆ ಸಿಗಬೇಕು ಅಂತಿದೆಯಲ್ಲ, ನಿರಂತರವಾದ್ದು ಅಂತ ಅಷ್ಟು ಮಾತ್ರ ಅಲ್ಲ, ಹೆಚ್ಚಿನ ವಿಷಯ ಸುಖ ನಮಗೆ ಸಿಗಬೇಕು ಅಂತ ಸ್ತ್ರೀಯರು ಕೇಳಿಕೊಂಡ್ರು ಅಂತ ಅದಕ್ಕೊಂದು ಅರ್ಥ ನನಗೆ ಕಾಣಿಸ್ತದೆ. ಶಶ್ವತ್ ಅಂತಂದ್ರೆ ನಿರಂತರವಾದ್ದು ಮಾತ್ರ ಅಲ್ಲ, ಅವ್ಯಯಗಳಿಗೆ ಅನೇಕ ಅರ್ಥ ಇದೆ. ದೀರ್ಘಕಾಲದ ಹೆಚ್ಚಿನ ವಿಷಯ ಸುಖ ನಮಗೆ ಸಿಗಬೇಕು ಅಂತ ಅವ್ರು ಕೇಳಿಕೊಂಡ್ರು. ಆದ್ರಿಂದ ಸ್ತ್ರೀಯರಿಗೆ ಪುರುಷರಿಗಿಂತ ಹೆಚ್ಚಿನ ವಿಷಯ ಸುಖವೇ ದೊರೆಯುತ್ತದೆ ಅಂತ ಅದಕ್ಕೆ ಅರ್ಥ ಮಾಡಬೇಕು. ವೇದವಾಕ್ಯಕ್ಕೂ ಕೂಡ ಹಾಗೆ ಅರ್ಥ ಮಾಡಬೇಕು. ಅದರ ವೇದವಾಕ್ಯದ ತಾತ್ಪರ್ಯ ಅರ್ಥವನ್ನಾದ್ರೂ ಹಾಗೆ ತಗೊಳ್ಬೇಕು ಅಂತ ನನ್ನ ಅಭಿಪ್ರಾಯ.
ಹೀಗೆ ಅರ್ಥ ಮಾಡ್ಲಿಕ್ಕೆ ಏನ್ ಕಾರಣ? ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಭಂಗಾಸ್ವನ ಉಪಾಖ್ಯಾನ ಅಂತ ಒಂದು ಭಾಗ ಇದೆ. ಈ ಶಾಂತಿ ಪರ್ವದ ಬಳಿಕ ಅನುಶಾಸನ ಪರ್ವ ಪ್ರಾರಂಭ ಕಾಣ್ತದೆ. ಅನುಶಾಸನ ಪರ್ವದಲ್ಲಿ 12ನೇ ಅಧ್ಯಾಯದಲ್ಲಿ ಕೆಲವು ಕಡೆ, 30ನೇ ಅಧ್ಯಾಯದಲ್ಲಿ ಇನ್ನು ಕೆಲವು ಕಡೆ. ಸದ್ಯದಲ್ಲೇ ನಾವು ಅದನ್ನು ನೋಡೋರಿದ್ದೇವೆ. ಯುಧಿಷ್ಠಿರ ಈ ಭೀಷ್ಮರನ್ನ ಪ್ರಶ್ನಿಸಿದ. ನೋಡಿ, ಈ ಭಾಗವನ್ನ ನಾವು ಒಂದು ಮುಕ್ತವಾದಂತಹ ಮನಸ್ಸಿನಿಂದ ಕೇಳೋಣ. ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ಕ್ವಚಿತ್ ಎನ್ನೇ ಹಾಸ್ತಿ ನ ಕುತ್ರಚಿತ್. ಇದು ಪಾಠಾಂತರ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲದರ ಬಗ್ಗೆ ಈ ಮಹಾಭಾರತದಲ್ಲಿ ಸಂಪೂರ್ಣವಾದ ವರ್ಣನೆ ಇದೆ. ಇಲ್ಲಿದ್ದದನ್ನ ಬೇರೆ ಕವಿಗಳು ತಗೊಂಡಿದ್ದಾರೆ, ಇಲ್ಲಿ ಇಲ್ಲದೇ ಇದ್ದದ್ದು ಇನ್ನೆಲ್ಲೂ ಇಲ್ಲ ಅನ್ನುವ ಮಾತನ್ನ ಆದಿ ಪರ್ವದಲ್ಲಿ ನಾವೇನು ಕೇಳಿದ್ದೀವಲ್ಲ. ಧರ್ಮಕ್ಕೆ ಸಂಬಂಧಪಟ್ಟಂತೆ, ಅರ್ಥಕ್ಕೆ ಸಂಬಂಧಪಟ್ಟಂತೆ, ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಕೇಳಿದ್ದೇವೆ. ಕಾಮಕ್ಕೆ ಸಂಬಂಧಪಟ್ಟಂತೆ, ಕಾಮ, ಪ್ರೇಮ, ಕೌಟುಂಬಿಕ ಸುಖ, ದಾಂಪತ್ಯ ಸುಖ, ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಮಹಾಭಾರತದಲ್ಲಿ ವಿದುರ ನೀತಿ ಇಂಥ ಪ್ರಸಂಗಗಳಲ್ಲಿ, ಮತ್ತೆ ಅನುಶಾಸನ ಪರ್ವದ ಈ ಭಂಗಾಸ್ವರಣ ಉಪಾಖ್ಯಾನದಲ್ಲಿ ಇಲ್ಲೆಲ್ಲ ಕೆಲವು ಅಪರೂಪದ ವಿಷಯಗಳನ್ನು ಕೇಳ್ತೇವೆ ನಾವು. ಇವತ್ತಿನ ಆಧುನಿಕ ವೈದ್ಯ ವಿಜ್ಞಾನಿಗಳು ಕೂಡ ಹೆಚ್ಚು ನಿಖರವಾಗಿ ಹೇಳದೇ ಇದ್ದದ್ದು, ಅವ್ರು ಹೇಳಿದ್ದಾರೆ, ಹೇಳಿಲ್ಲ ಅಂತಲ್ಲ. ಪ್ರಾಚೀನರು ಅದನ್ನು ಹೇಗೆ ಹೇಳಿದ್ರು ಅಂತ ನಮಗೆ ತುಂಬಾ ಆಶ್ಚರ್ಯ ಅನಿಸ್ತದೆ. ಅಂತ ಕೆಲವು ವಿಷಯಗಳನ್ನು ಈಗ ನೋಡೋಣ. ಯುಧಿಷ್ಠಿರ ಈ ಪ್ರಶ್ನೆ ಕೇಳಿದ ಭೀಷ್ಮನನ್ನ. ಭೀಷ್ಮ ಬ್ರಹ್ಮಚಾರಿ, ಆದ್ರೆ ಅವನಿಗೆ ಜ್ಞಾನ ಇತ್ತು. ನೋಡಿ, ಸ್ತ್ರೀಪುಂಸಯೋ ಸಂಪ್ರಯೋಗೆ ಸ್ಪರ್ಶಃ ಕಸ್ಯಾಧಿಕೋ ಭವೇತ್ ಏತಸ್ಮಿನ್ ಸಂಶಯ ರಾಜನ್ ಯಥಾವತ್ ವಕ್ತುಮರ್ಹಸಿ. ಸ್ತ್ರೀ ಪುರುಷರಿಬ್ಬರು ಸಮಾಗಮಿಸಿದಾಗ ಅವರಿಗೆ ವಿಷಯ ಸುಖ ಅನುಭವ ಹೆಚ್ಚು ಯಾರಿಗಾಗ್ತದೆ? ಸ್ಪರ್ಶಃ, ಆ ಮಾತಿಗೆ ಹೀಗೆ ಅರ್ಥ ಮಾಡಬೇಕು ಅಂತ ನನ್ನ ಆಲೋಚನೆ. ಸ್ಪರ್ಶದ ಮೂಲಕ ನಾವು ಹೆಚ್ಚು ಸುಖವನ್ನು ಅನುಭವಿಸ್ತೀವಿ. ಆ ಸ್ಪರ್ಶದ ಮೂಲಕ ಆಗುವ ಸುಖ, ಆ ಸಂಯೋಗದಲ್ಲಿ ಹೆಚ್ಚು ಯಾರಿಗೆ ಇದನ್ನು ಹೇಳೋ. ಆಗ ಭೀಷ್ಮರು ಹಿಂದೆ ಭಂಗಾಸ್ವನಿಗೂ ಇಂದ್ರನಿಗೂ ನಡೆದಂತಹ ಒಂದು ಸಂವಾದ, ಇದ್ರ ಬಗ್ಗೆ ಎಲ್ಲ ಹೇಳ್ತೇನೆ ಕೇಳು ಅಂತ ಅವರು ಹೇಳಿಕ್ ತೊಡಗಿದ್ರು. ಭಂಗಾಸ್ವನ ಅಂತ ರಾಜ, ಅವನಿಗೆ ಮಕ್ಕಳಿರ್ಲಿಲ್ಲ. ಅವನು ಯಜ್ಞ ಮಾಡಿದ. ಇಂದ್ರನಿಗೆ ಹೆಚ್ಚೇನು ಮಹತ್ವ ಇಲ್ಲದೆ ಇರುವಂತಹ ಒಂದು ಅಗ್ನಿಷ್ಠುತ ಅಂತ ಒಂದು ಯಜ್ಞ, ಅದನ್ನ ಮಾಡಿದ. ಇಂದ್ರನಿಗೆ ತನಗೆ ಅಲ್ಲೇನು ಹೆಚ್ಚಿನ ಸ್ಥಾನ ಸಿಗದೇ ಇದ್ದಾಗ ಯಜ್ಞದಲ್ಲಿ ಏನು ನ್ಯೂನತೆ ಆಗಬಹುದು ಅಂತ ಆಲೋಚನೆ ಮಾಡಿದ. ಯಾವ ನ್ಯೂನತೆನೂ ಅಲ್ಲಿ ಸಿಗಲಿಲ್ಲ. ಮುಂದೊಂದು ಬಾರಿ ಆ ರಾಜ ಬೇಟೆ ಆಡಬೇಕು ಅಂತ ಹೊರಟ, ಒಂದು ಕುದುರೆ ಏರಿ. ಅವನು ಹಸಿವು ಬಾಯಾರಿಕೆಯಿಂದ ಬಳಲಿದ್ದಾಗ ಒಂದು ಸರೋವರವನ್ನು ನೋಡಿದ. ಕುದುರೆಗೆ ಸ್ನಾನ ಮಾಡಿಸಿ ಅದನ್ನ ಅಲ್ಲೇ ಕಟ್ಟಿದ. ತಾನು ಕೂಡ ಸರೋವರದಲ್ಲಿ ಸ್ನಾನ ಮಾಡಿದ. ಅವನು ಸ್ತ್ರೀ ಆಗಿಬಿಟ್ನಂತೆ ಇದ್ದಕ್ಕಿದ್ದಂತೆ. ನಾನೀಗ ಏನ್ ಮಾಡ್ಬೇಕು? ಪಟ್ಟಣಕ್ಕೆ ಹೇಗೆ ಹೋಗ್ಬೇಕು? ಹಿಂದೆ ಯಜ್ಞ ಮಾಡಿದೆ, ಅದರ ಫಲವಾಗಿ ಬಲಿಷ್ಠರಾದಂತಹ 100 ಜನ ಮಕ್ಕಳು ಹುಟ್ಟಿದ್ದಾರೆ. ಆ ಮಕ್ಕಳಿಗೆ ನಾನು ಹೇಗೆ ಮುಖ ತೋರಿಸ್ಬೇಕು? ಹೆಂಡತಿಗೆ ಹೇಗೆ ಮುಖ ತೋರಿಸ್ಬೇಕು? ಪ್ರಜೆಗಳಿಗೆ ನಾನು ಏನ್ ಮುಖ ತೋರಿಸ್ಬೇಕು ಅಂತೆಲ್ಲ ತುಂಬಾ ಆಲೋಚನೆ ಮಾಡಿದ ಅವನು. ಹೀಗೆ ಆಲೋಚನೆ ಮಾಡ್ತಾ ಮಾಡ್ತಾ ಪಟ್ಟಣಕ್ಕೆ ಬಂದ. ಅವರೆಲ್ಲ ರಾಜನನ್ನ ನೋಡಿ ಆಶ್ಚರ್ಯಚಕಿತರಾದರು, ಅಲ್ಲಿದ್ದಂಥವರೆಲ್ಲ. ನನಗೆ ಇಂಥ ಒಂದು ಸ್ಥಿತಿ ಬಂತು ಅಂತ ಅವನು ಹೇಳಿದ. ನೀವೆಲ್ಲ ಅನ್ಯೋನ್ಯ ಭಾವನೆಯಿಂದ ಇದ್ದೀರಿ, ಒಗ್ಗಟ್ಟಿನಿಂದ ಇದ್ದು ಈ ಸಾಮ್ರಾಜ್ಯವನ್ನ ನೀವು ಅನುಭವಿಸಿರಿ ಅಂತ ಅವರೆಲ್ಲರಿಗೂ ಕೂಡ ಹೇಳಿದ. ಹೇಳಿ ತಾನು ಅರಣ್ಯಕ್ಕೆ ಹೊರಟು ಹೋದ. ಅರಣ್ಯಕ್ಕೆ ಹೋದ್ಮೇಲೆ ಮುಂದೆ ಏನಾಯ್ತು? ಅಲ್ಲೊಬ್ಬ ತಪಸ್ವಿ ಅವನಿಗೆ ಸಿಕ್ಕ. ಆತನ ಸಮಾಗಮದಿಂದ ಇವನಿಗೆ ಮತ್ತೆ 100 ಜನ ಮಕ್ಕಳು ಹುಟ್ಟಿದರು. ಅವರೆಲ್ಲರನ್ನೂ ಈ ಪಟ್ಟಣಕ್ಕೆ ಕರ್ಕೊಂಬಂದ. ನೀವು 200 ಜನ ಮಕ್ಕಳು, ಪುರುಷರಾಗಿದ್ದಾಗ ಹುಟ್ಟಿದ 100 ಜನ ಮಕ್ಕಳು, ಮತ್ತೆ ಈಗ ಸ್ತ್ರೀಯಾದಾಗ ಹುಟ್ಟಿದ 100 ಜನ ಮಕ್ಕಳು,
ಎಲ್ಲರೂ ಅನ್ಯೋನ್ಯವಾಗಿದ್ದು ಸುಖ ಪಡಿರಿ ಅಂತ ಹೇಳಿದ, ರಾಜ್ಯವನ್ನು ಅನುಭವಿಸಿರಿ ಅಂತ ಹೇಳಿದ. ಈಗ ಇಂದ್ರನಿಗೆ ಮತ್ತಷ್ಟು ಅಸಮಾಧಾನ ಆಯಿತು. ಇವನನ್ನ ಸ್ತ್ರೀಯನ್ನಾಗಿ ಮಾಡಿದವನು ಇಂದ್ರನೇ ಆಗಿದ್ದ. ಅವನಿಗೆ ತೊಂದರೆ ಏನಾಗಲಿಲ್ಲ ಇಂದ್ರನಿಂದ ಈ ರಾಜನಿಗೆ. ಇಂದ್ರ ಬ್ರಾಹ್ಮಣನ ರೂಪದಿಂದ ಅಲ್ಲಿಗೆ ಬಂದ. ರಾಜಧಾನಿಗೆ ಹೋಗಿ ಆ 100 ಜನ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರುವಂತೆ ಮಾಡಿದ. ಆ ಮೂಲಕ ಅವರೆಲ್ಲ ಪರಸ್ಪರ ಅಧಿಕಾರಕ್ಕಾಗಿ ಹೊಡೆದಾಡಿ ಎಲ್ಲರೂ ಸತ್ತೋಗಿಬಿಟ್ರು. ಈ ಕಡೆ ಈ ತಾಪಸಿಗೆ, ಸ್ತ್ರೀಗೆ ಆ ಸುದ್ದಿ ತಿಳಿತು, ತುಂಬಾ ಸಂಕಟಪಟ್ಲು ಅವಳು. ಇಂದ್ರ ಅಲ್ಲಿಗೆ ಬಂದು ಅವಳಿಗೆ ಸಮಾಧಾನ ಹೇಳಿದ. ತನಗೆ ಸ್ತ್ರೀತ್ವ ಬಂದದ್ದು, ತನಗೆ ಮೊದಲು 100 ಜನ, ಆಮೇಲೆ 100 ಜನ ಮಕ್ಕಳಿದ್ದದ್ದು, ಇದೆಲ್ಲವನ್ನೂ ಕೂಡ ಆ ರಾಜ ಇಂದ್ರನಿಗೆ ಹೇಳಿದೆ. ತನಗಾಗಿರುವ ದುಃಖವನ್ನು, ಅವರನ್ನು ಕಳ್ಕೊಂಡು ಆಗಿರುವ ದುಃಖವನ್ನು ಕೂಡ ಹೇಳಿದೆ. ಇಂದ್ರನಿಗೆ ಹೆಚ್ಚೇನು ಮಹತ್ವದ ಸ್ಥಾನ ಇಲ್ಲದೆ ಇರುವಂತಹ ಇಂದ್ರದ್ವಿಷ್ಟವಾದ, ಇಂದ್ರನ ಅಪ್ರೀತಿಗೆ ಕಾರಣವಾದ ಯಜ್ಞ ಮಾಡಿಬಿಟ್ಟು ಅದರ ಪರಿಣಾಮದಿಂದ ನಿನಗೆ ದುರವಸ್ಥೆ ಬಂತು ಅಂತ ಇಂದ್ರ ಅವನಿಗೆ ಹೇಳಿದ. ಈ ಭಂಗಾಸುನ ರಾಜ ಇಂದ್ರನನ್ನ ಪ್ರಸನ್ನನಾಗುವಂತೆ ಕೇಳಿಕೊಂಡ. ಅವನ ಕಾಲಿಗೆ ಬಿದ್ದ. ಆಗ ಇಂದ್ರ ಸಂತುಷ್ಟನಾಗಿ 200 ಜನ ಮಕ್ಕಳೇನೋ ಸತ್ತು ಹೋಗಿದ್ದಾರೆ, ನಿನಗೆ ಯಾವ ಮಕ್ಕಳು ಬೇಕು? ಸ್ತ್ರೀ ಆದ್ಮೇಲೆ ಹುಟ್ಟಿದಂತಹ 100 ಜನ ಮಕ್ಕಳು ಬೇಕೋ? ಮೊದಲೇ ಪುರುಷನಾಗಿದ್ದಾಗ ಹುಟ್ಟಿದಂತಹ 100 ಜನ ಮಕ್ಕಳು ಬೇಕೋ? ಸ್ತ್ರೀಭೂತಸ್ಯ ಹಿ ಯೇ ಪುತ್ರಾಹ ತೇಮೇ ಜೀವಂತು ವಾಸವ. ನಾನು ಸ್ತ್ರೀ ರೂಪವನ್ನು ಧರಿಸಿದಾಗ ನನಗೇನು 100 ಜನ ಮಕ್ಕಳು ಹುಟ್ಟಿದ್ರು, ಅವರೇ ಬದುಕಲಿ. ಇಂದ್ರನಿಗೆ ಆಶ್ಚರ್ಯ ಆಯಿತು. ಪುರುಷನಾಗಿದ್ದಾಗಲೂ ಕೂಡ ನಿನಗೆ 100 ಜನ ಮಕ್ಕಳು ಹುಟ್ಟಿದ್ರು, ಅವರನ್ಯಾಕೆ ನೀನು ಬದುಕಬೇಕು ಅಂತ ಅಪೇಕ್ಷೆ ಪಡ್ತಿಲ್ಲ? ಅಧಿಕವಾದ ಪ್ರೀತಿ ನಿನಗೆ ನೀನು ಹೆಣ್ಣಾಗಿ ಇದ್ದಾಗ ಹೆತ್ತ ಮಕ್ಕಳ ಬಗ್ಗೆ ಯಾಕೆ? ಅದಕ್ಕೆ ಅವಳು ಹೇಳಿದ್ದು, ಸ್ತ್ರೀಯ ತ್ವಭ್ಯಧಿಕ ಸ್ನೇಹ ನ ತಥಾ ಪುರುಷಸ್ಯ ವೈ. ಸ್ತ್ರೀಯರಿಗೆ ತಮ್ಮ ಮಕ್ಕಳ ಬಗ್ಗೆ ಸ್ವಾಭಾವಿಕವಾದ ಪ್ರೀತಿ ಇರ್ತದೆ, ಪುರುಷರಿಗೆ ಅಷ್ಟೊಂದು ಅಗಾಧವಾದಂತಹ ಪ್ರೀತಿ ಏನೂ ಇರೋದಿಲ್ಲ. ತಸ್ಮಾತ್ತೇ ಶಕ್ರ ಜೀವಂತು ಯೇ ಜಾತಾಹ ಸ್ತ್ರೀಕೃತಸ್ಯ ವೈ. ಆದ್ರಿಂದ ನಿನ್ನ ಅನುಗ್ರಹದಿಂದ ಮಕ್ಕಳು ಬದುಕುವುದಾದ್ರೆ ನಾನು ಸ್ತ್ರೀಯಾಗಿದ್ದಾಗ ಹುಟ್ಟಿದ ಮಕ್ಕಳೇ ಬದುಕಲಿ. ಇಂದ್ರನಿಗೆ ಬಹಳ ಸಂತೋಷ ಆಯಿತು. ನಿನ್ನ ಎಲ್ಲ ಮಕ್ಕಳು ಕೂಡ ಬದುಕಲಿ ಅಂತ ಅವನು ವರ ಕೊಟ್ಟ. ಮತ್ತೊಂದು ವರ ಕೇಳ್ತೇನೆ, ನಿನಗೆ ಕೊಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ. ವರಂಚ ವೃಣು ರಾಜೇಂದ್ರ ಎಂತ್ವಮಿಚ್ಛಸಿ ಸುವ್ರತ ಪುರುಷತ್ವ ಮಥ ಸ್ತ್ರೀತ್ವ ಮತ್ತೋ ಯದಭಿ ಕಾಂಕ್ಷಸೆ. ನೀನು ಪುರುಷನಾಗಿರಬೇಕು ಮತ್ತೆ ಪುರುಷನಾಗಿ ಬದಲಾವಣೆ ಹೊಂದಬೇಕು ಅಂತ ಅಪೇಕ್ಷೆ ಪಡ್ತೀಯೋ, ಸ್ತ್ರೀಯಾಗೇ ಇರಬೇಕು ಅಂತ ಅಪೇಕ್ಷೆ ಪಡ್ತೀಯೋ? ಆಗ ಆಕೆ ಹೇಳಿದ್ಲು, ಸ್ತ್ರೀತ್ವಮೇವ ವೃಣೇ ಶಕ್ರ ಪ್ರಸನ್ನೇ ತ್ವಯಿ ವಾಸವ. ನೀನು ಪ್ರಸನ್ನನಾದ್ರೆ ನನಗೆ ಸ್ತ್ರೀಯಾಗಿರ್ಬೇಕು ಅಂತ ಅಪೇಕ್ಷೆ ಇದೆ, ಪುರುಷತ್ವವನ್ನು ಅಪೇಕ್ಷೆ ಪಡೋದಿಲ್ಲ. ಇಂದ್ರನಿಗೆ ಬಹಳ ಆಶ್ಚರ್ಯ ಆಯಿತು. ಪುರುಷತ್ವವನ್ನು ಬಿಟ್ಟು ಮೂಲತಃ ನೀನು ಪುರುಷನಾಗಿದ್ದೆ, ಈಗ ಹೆಂಗಸಾಗಿರುವುದರಲ್ಲಿ ಯಾಕೆ ಅಷ್ಟು ಅಭಿರುಚಿ ನಿನಗೆ? ಪುರುಷತ್ವಂ ಕಥಂ ತ್ಯಕ್ತ್ವಾ ಸ್ತ್ರೀತ್ವಂ ರೋಚಯಸೇ ವಿಭೋ. ಅದಕ್ಕೆ ಭಂಗಾಸ್ವನ ಹೇಳಿದ, ಸ್ತ್ರೀಯ ಪುರುಷ ಸಂಯೋಗೆ ಪ್ರೀತಿರಭ್ಯಧಿಕಾ ಸದಾ. ಸ್ತ್ರೀಗೆ ಮತ್ತು ಪುರುಷನಿಗೆ ಸಮಾಗಮ ಆದಾಗ ಪುರುಷನಿಗಿಂತಲೂ ಸ್ತ್ರೀಗೆ ಸುಖ ಹೆಚ್ಚಾಗ್ತದೆ. ಆದ್ರಿಂದ ನಾನು ಹೆಂಗಸಾಗಿ ಇದ್ದು ಸಂಸಾರ ಸುಖವನ್ನು ಮತ್ತಷ್ಟು ಅನುಭವಿಸುವಂತಹ ಹಂಬಲ ಉಳ್ಳವಳಾಗಿದ್ದೇನೆ. ರಮಿತಾ ಅಭ್ಯಧಿಕಂ ಸ್ತ್ರೀತ್ವೇ. ಅದರಿಂದ ಸ್ತ್ರೀ ಸ್ವಭಾವದಿಂದಲೇ ನಾನು ಸಂತುಷ್ಟಳಾಗಿದ್ದೇನೆ. ಸ್ತ್ರೀಭಾವೇನ ಹಿ ತುಷ್ಯಾಮಿ. ನೀನು ನನಗೊಂದು ವರನೆ ಕೊಟ್ಟಿದ್ದೆ ಅಂಥೇಳಿ ಆ ರಾಜ ಇಂದ್ರನನ್ನ ಕಳಿಸಿಕೊಟ್ಟ. ಈ ಕಾರಣದಿಂದ ಜ್ಞಾನಿಗಳ ಅಭಿಪ್ರಾಯದಂತೆ ಭೀಷ್ಮರು ಆ ಕಥೆಯನ್ನು ಸಮಾಪ್ತ ಮಾಡಿದರು. ಏವಮಸ್ಮಿತಿ ಚೋಕ್ತ ತಾಮ್ ಆಪೃಚ್ಛ ದಿವಂಗತಃ ಏವಂ ಸ್ತ್ರೀಯ ಮಹಾರಾಜ ಅಧಿಕಾ ಪ್ರೀತಿರುಚ್ಯತೆ. ಆ ಸಮಾಗಮದ ಹಂಬಲ ಮತ್ತೆ ಅದರಿಂದ ಆಗುವಂತ ಸುಖ ಇದೆಲ್ಲವೂ ಕೂಡ ಸ್ತ್ರೀಗೆ ಹೆಚ್ಚು.
ಈ ಒಂದು ಕಾರಣದಿಂದಲೇ ಈ ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಸ್ತ್ರೀತ್ವಮಾಪಿರೆ ಅಂತ ನಾವು ಕೇಳ್ತೇವಲ್ಲ. ಕೃಷ್ಣನಿಗೆ 16,108 ಜನ ಪತ್ನಿಯರಿದ್ರು. ಅದರಲ್ಲಿ 8 ಜನ ಪತ್ನಿಯರನ್ನು ಹೊರತುಪಡಿಸಿದ್ರೆ ಉಳಿದ 16,100 ಜನ ಏನಿದ್ರಲ್ಲ ಅವರೆಲ್ಲ ಅಗ್ನಿಯ ಮಕ್ಕಳು. ಅವರು ಮೂಲತಃ ಪುರುಷರೇ, ಆದರೆ ವರ ಪಡ್ಕೊಂಡು ಸ್ತ್ರೀಯರಾಗಿ ಭಗವಂತನ ಪತ್ನಿಯರಾದರು. ಅವರಲ್ಲಿ ಅನೇಕ ಜನ ಗಂಧರ್ವರ ಮಕ್ಕಳು, ದೇವತೆಗಳ ಮಕ್ಕಳು, ರಾಜರ ಮಕ್ಕಳು ಇವರೆಲ್ಲ ಇದ್ದರು. ಮೂಲತಃ ಅಗ್ನಿಪುತ್ರರು ವರ ಪಡ್ಕೊಂಡು ಹೀಗೇನು ಕೃಷ್ಣನ ಪತ್ನಿಯರಾದ್ರು. ಆವಾಗ ಅವರು ದೇವತೆಗಳ ಮಕ್ಕಳು, ಗಂಧರ್ವರ ಮಕ್ಕಳು, ರಾಜರ ಮಕ್ಕಳು ಹೀಗೆಲ್ಲ ಇದ್ರು. ಹಿರಿಯ ವಿದ್ವಾಂಸರಾದಂತಹ ಬನ್ನಂಜಿ ಗೋವಿಂದಾಚಾರ್ಯರು, ಹಯವದನ ಪುರಾಣಿಕರು ಮೊದಲಾದವರೆಲ್ಲ ಅವ್ರು ಯಾಕೆ ಆ ಅಗ್ನಿಪುತ್ರರು ಮೂಲತಃ ಪುರುಷರಾದವರು ಸ್ತ್ರೀತ್ವವನ್ನು ಅಪೇಕ್ಷೆ ಪಟ್ಟರು ಅಂದರೆ, ಸ್ತ್ರೀಯಾಗಿದ್ದಾಗ ಆ ಸಮಾಗಮದ ಸುಖ ಹೆಚ್ಚು, ಆದ್ರಿಂದ ಅವರು ಸ್ತ್ರೀ ಜನ್ಮವನ್ನು ಅಪೇಕ್ಷೆ ಪಟ್ಟರು. ಅದರಲ್ಲಿಯೂ ಭಗವಂತನ ಜೊತೆಗೆ ಸಮಾಗಮಿಸಿ ಆ ಸುಖವನ್ನು ಸವಿಯುವ ಬಯಕೆ ಮತ್ತು ಪವಿತ್ರವಾದದ್ದು. ಅದಕ್ಕಾಗಿ ಆ ಒಂದು ಹಂಬಲವನ್ನು ಅವರು ವ್ಯಕ್ತಪಡಿಸಿದರು ಅಂತ ಇಬ್ರು ಹಿರಿಯ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಇದನ್ನ ಕೇಳಿದಾಗ, ಇದನ್ನ ನಾನು ಅವರು ಆ ಇಬ್ರು ಹಿರಿಯ ವಿದ್ವಾಂಸರು ಬರೆದದ್ದನ್ನು ಓದಿದಾಗ ನನಗೂ ಮತ್ತೊಂದು ವಿಷಯವೂ ಕೂಡ ನೆನಪಿಗೆ ಬಂತು. ಭೂಮೋಪಾಸನ ಯೋಗ್ಯಸ್ತು ಸಾಕ್ಷಾದೇವ ಚತುರ್ಮುಖ. ಛಾಂದೋಗ್ಯೋಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಹೀಗೊಂದು ಮಾತಿದೆ. ಸವಾಯೇಷ ಏವಂ ಪಶ್ಯನ್ ಏವಂ ಮನ್ವಾನಃ ಏವಂ ವಿಜಾನನ್ ಆತ್ಮರತಿ ಆತ್ಮಕ್ರೀಡ ಆತ್ಮಮಿಥುನ ಆತ್ಮಾನಂದ ಸ ಸ್ವರಾಟ್ ಭವತಿ. ಈ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳ್ಕೊಂಡವನು, ಆ ಉಪಾಸಕ, ಮುಖ್ಯವಾಗಿ ಚತುರ್ಮುಖ ಬ್ರಹ್ಮ, ಪರಮಾತ್ಮನ ದರ್ಶನದಿಂದ ತೃಪ್ತನಾಗಿ ಆತ್ಮರತಿ ಆತ್ಮಕ್ರೀಡ ಪರಮಾತ್ಮನ ಜೊತೆಗೆ ವಿಹರಿಸಿ, ಆತ್ಮಮಿಥುನ ಪರಮಾತ್ಮನ ಜೊತೆಗೆ ತಾನು ಸ್ತ್ರೀ ರೂಪದಿಂದ ಇದ್ದು ತನ್ನ ಸ್ವರೂಪಾನಂದವನ್ನ ಅಭಿವ್ಯಕ್ತ ಮಾಡ್ಕೊಳ್ತಾನೆ ಅಂತ ಉಪನಿಷತ್ತು ಹೇಳಿದೆ. ಆತ್ಮಮಿಥುನ ಅಂತಿದೆ. ಅದನ್ನ ನಮಗೆ ಕೇವಲ ಉಪನಿಷತ್ತನ್ನು ಓದಿದಾಗ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಭೂಮೋಪಾಸನ ಯೋಗ್ಯಸ್ತು ಸಾಕ್ಷಾದೇವ ಚತುರ್ಮುಖ. ಪರಮಾತ್ಮನ ಗುಣಪೂರ್ಣತ್ವ ಉಪಾಸನೆಯನ್ನು ಮಾಡಲಿಕ್ಕೆ ಮುಖ್ಯವಾಗಿ ಚತುರ್ಮುಖ ಬ್ರಹ್ಮನೇ ಅಧಿಕಾರಿ. ನಾವು ಪರಮಾತ್ಮ ಪೂರ್ಣ ಅಂತ ಬಾಯಿಂದ ಹೇಳ್ಬೋದು, ಆ ಪೂರ್ಣತ್ವ ನಮಗೆ ನಿಲುಕುವುದಲ್ಲ. ಚತುರ್ಮುಖ ಬ್ರಹ್ಮನಿಗೂ ಪೂರ್ಣವಾಗಿ ನಿಲುಕುವುದಲ್ಲ, ಅದು ವಿಷಯ ಬೇರೆ. ಆದರೆ ಈ ಜೀವಕೋಟಿಯಲ್ಲಿ ಸಂಸಾರದಲ್ಲಿ ಬದ್ಧರಾಗಿದ್ದು ಮುಂದೆ ಮುಕ್ತರಾಗಬೇಕಾದವರಲ್ಲಿ ಅತ್ಯಂತ ಹೆಚ್ಚಿನ ಪೂರ್ಣತ್ವೋಪಾಸನಾ ಯೋಗ್ಯತೆ ಇರುವುದು ಈ ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಸತದ್ವಿದ್ಯಾಬಲೇನೇವ ವಿಷ್ಣುವಿನ ರತಿಮಾಪ್ನುಯಾತ್. ಆ ವಿದ್ಯೆಯ ಬಲದಿಂದ ಭಗವಂತನ ಜೊತೆಗೆ ಅವನು ರತಿಯನ್ನ ಪಡೀತಾನೆ. ತೇನೇವ ಕ್ರೀಡತೆ ನಿತ್ಯಂ ಸ್ತ್ರೀರೂಪೋ ಮಿಥುನೀ ಭವೇತ್. ಪರಮಾತ್ಮನ ಜೊತೆಗೆ ವಿಹರಿಸ್ತಾನೆ, ಸ್ತ್ರೀರೂಪನಾಗಿ ಆತನ ಜೊತೆಗೆ ಕೂಡ್ತಾನೆ, ಸಮಾಗಮಿಸ್ತಾನೆ, ಸ್ವರೂಪಾನಂದವನ್ನು ಅನುಭವಿಸ್ತಾನೆ ಅಂತ ಅಲ್ಲಿ ಮಾತಿದೆ. ಈ ಅಗ್ನಿಪುತ್ರರು ತಮ್ಮ ಪುರುಷತ್ವವನ್ನು ಬಿಟ್ಟುಕೊಟ್ಟು ಸ್ತ್ರೀತ್ವವನ್ನು ಪಡೆದು ಕೃಷ್ಣ ರಮಣೀಯರ ಆಗುವುದಾದರೆ, ಅದಕ್ಕೆ ಸ್ತ್ರೀಯರಿಗೆ ಸಿಕ್ಕುವ ಸಮಾಗಮದ ಅಧಿಕ ಸುಖವೇ ಕಾರಣ ಅಂತ ಆಗುವುದಾದ್ರೆ, ಈ ಚತುರ್ಮುಖ ಹೀಗೆ ಮಾಡಲಿಕ್ಕೂ ಕೂಡ ಇದೇ ಕಾರಣ ಆಗಿರಬಹುದೇನೋ. ವಿದ್ವಾಂಸರು ಇದ್ರ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡಬೇಕು. ಹಿರಿಯ ವಿದ್ವಾಂಸರ ಅಭಿಪ್ರಾಯವನ್ನ ಆ ಅಗ್ನಿಪುತ್ರರಿಗೆ ಸಂಬಂಧಪಟ್ಟ ಕಥೆಯನ್ನು ನಾನು ಕೇಳಿದಾಗ ಇದನ್ನು ಕೂಡ ಮುಖ್ಯ ಪ್ರಾಣನ ಕಥೆಯೂ ಕೂಡ ಹೀಗೆ ಇರಬೇಕು ಅಂತ ಅನಿಸಿತು. ಅದನ್ನ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನಷ್ಟೆ. ಪರಮಾತ್ಮನ ಜೊತೆಗೆ ಹೀಗೆ ಸ್ತ್ರೀರೂಪರಾಗಿ ರಮಿಸಿದರೂ ಕೂಡ ಈ ದೇವತೆಗಳಿಗೆ ಅದೊಂದು ಆಧ್ಯಾತ್ಮಿಕವಾಗಿ ತಾರಕವೇ ಆಗ್ತದೆ. ಅದು ಪರಮಾತ್ಮನ ಜೊತೆಗೆ ಮಾತ್ರ ಅಲ್ಲ, ದೇವತೆಗಳು ತಮ್ಮ ಪತ್ನಿಯರ ಜೊತೆಗೆ ಸುಖಪಟ್ಟಾಗಲೂ ಕೂಡ ಅದೆಲ್ಲವೂ ಆಧ್ಯಾತ್ಮಿಕವಾಗಿ ಅವರಿಗೆ ತಾರಕವೇ. ಇನ್ನೂ ಅದನ್ನ ಸರಳೀಕರಿಸಿ ನಮಗೂ ಅನ್ವಯಿಸಿಕೊಳ್ಳುವುದಾದ್ರೆ, ಲೋಕೆ ವ್ಯವಾಯಾಮಿಷ ಮಧ್ಯ ಸೇವಾ ಅಂತ ಭಾಗವತದಲ್ಲಿ ಒಂದು ಶ್ಲೋಕ ಇದೆ, 11ನೇ ಸ್ಕಂದದಲ್ಲಿ.
ಅದಕ್ಕೆ ಸಂಬಂಧಪಟ್ಟಂತೆ ವಾಮದೇವೋ ನಾಮಯಜ್ಞೋ ವ್ಯವಾಯೋ ಹರಿಪೂಜನಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಈ ದಂಪತಿಗಳ ಸಮಾಗಮಕ್ಕೆ ವಾಮದೇವ ಯಜ್ಞ ಅಂತ ಕರೀತಾರೆ. ವಾಮದೇವೋ ನಾಮ ಯಜ್ಞೋ ವ್ಯವಾಯೋ ಹರಿಪೂಜನಂ, ಇದು ಭಗವಂತನ ಒಂದು ಪೂಜೆ. ಅದು ಹೇಗೆ ಪೂಜೆ? ಅಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಸ್ಪಷ್ಟಪಡಿಸ್ತಾರೆ. ದೈವೇ ರತ್ಯೈವ ಚ ಪ್ರೀತಿ ವಿಷ್ಣೋ ಪುತ್ರಾತ್ತು ಮಾನುಷೆ. ಈ ದೇವತೆಗಳು ಈ ಸಮಾಗಮದ ಸುಖ ಅನುಭವಿಸೋದಕ್ಕೂ ಮನುಷ್ಯರ ಸಮಾಗಮದ ಸುಖ ಅನುಭವಿಸುವುದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತೆ. ದೇವತೆಗಳು ತಮ್ಮ ಸಮಾಗಮದ ಫಲವಾಗಿ ಮಕ್ಕಳನ್ನೇನು ಪಡ್ಕೋಬೇಕಾಗಿಲ್ಲ. ದೇವತೆಗಳಿಗೆ ಮಕ್ಕಳು ಮತ್ತೆ ಮತ್ತೆ ಆಗೋದಿಲ್ಲ. ಈಗಾಗಲೇ ದೇವತೆಗಳೇನು ಹುಟ್ಟಿದ್ದಾರೆ ಅಷ್ಟೇ ಸಂಖ್ಯೆ ಅವ್ರದ್ದು. ಆದ್ರಿಂದ ಅವರು ಸಮಾಗಮದ ಸುಖ ಅನುಭವಿಸಿದ ಮಾತ್ರಕ್ಕೇನೆ ಅದು ಭಗವಂತನಿಗೆ ತೋಷಕರ ಆಗ್ತದೆ. ಇದು ಬಹಳ ವಿಚಿತ್ರ. ನಮ್ಮಂಥವರ ಸಾಮಾನ್ಯರ ಊಹೆಗೆ ನಿಲುಕದಂತಹ ವಿಷಯ ಇದು. ಲೌಕಿಕ ವ್ಯಾಪಾರಗಳನ್ನು ಕೂಡ ನಾವು ಮಾಡುವಾಗ ಭಗವಂತನಲ್ಲಿ ತಲ್ಲೀನರಾಗಿ ಮಾಡಬೇಕು. ಭೀಮಸೇನ ದುರ್ಯೋಧನನನ್ನ ದುಶಾಸನನ್ನು ಕೊಲ್ಲುವಾಗ ಋಷಭ ಸೂಕ್ತ ಮತ್ತು ಮನ್ಯು ಸೂಕ್ತಗಳನ್ನು ಕಂಡುಕೊಂಡ. ಆ ಮೂಲಕ ಭಗವಂತನ ಆರಾಧನೆ ಮಾಡ್ತಾ ಅವನು ತನ್ನ ಸಂಹಾರ ಕಾರ್ಯವನ್ನು ಮುಂದುವರಿಸಿದ ಅಂತ ಕೇಳ್ತೇವೆ. ಆದ್ರಿಂದ ಯುದ್ಧವೇ ಆಗಲಿ, ಯುದ್ಧದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ದ್ವೇಷ, ಕೋಪ ಇತ್ಯಾದಿಗಳೆಲ್ಲ ಪೋಷಕ ಆಗಿರ್ತವೆ ನಮ್ಮ ಕಲ್ಪನೆಯಂತೆ. ಆದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಭಗವಂತನ ಆರಾಧನೆ ಅಂತ ಭಾವನೆ ಇರಬೇಕಾದ್ರೆ, ಮತ್ತೆ ಈ ದಂಪತಿಗಳ ಸಮಾಗಮದಲ್ಲಿ ಕೂಡ ಕಾಮ, ಪ್ರೇಮ ಇತ್ಯಾದಿಗಳ ಒಂದು ಇನ್ವಾಲ್ವ್ಮೆಂಟ್ ಇರ್ತದೆ. ಅಂತಹ ಪ್ರಸಂಗದಲ್ಲೂ ಕೂಡ ಸಂಗಾತಿಯ ಬಗ್ಗೆ ಕಾಮ, ಪ್ರೇಮ ಇತ್ಯಾದಿಗಳು ಇರಬೇಕಾದ ಸಂದರ್ಭದಲ್ಲೂ ಕೂಡ ಅದು ಭಗವಂತನ ಪ್ರೀತಿಕರ ಅಂತ ಒಂದು ಎಚ್ಚರ ಇರಬೇಕಾದ್ರೆ ಆ ದೇವತೆಗಳು, ಆ ಚೇತನಗಳು ಎಷ್ಟು ದೊಡ್ಡ ಸಾಧನೆ ಮಾಡಿರಬೇಕು. ಅವರ ಅಂತರಂಗದಲ್ಲಿ ಭಗವಂತನ ಆರಾಧನೆ ಹೇಗೆ ಸದಾ ನಡೆದಿರ್ತದೆ ಅಂತ ಅನ್ನೋದನ್ನ ನಾವು ಊಹಿಸಬಹುದು. ಪೂಜೆ ಮಾಡಲಿಕ್ಕೆ ಅಂತ ದೇವರ ಎದುರಿಗೆ ಪೀಠದಲ್ಲಿ ಕೂತಾಗಲೂ ಕೂಡ ನಮ್ಮ ಮನಸ್ಸು ಅಲ್ಲಿ ತೊಡಗಿರೋದಿಲ್ಲ. ಅಂಥದ್ರಲ್ಲಿ ದಂಪತಿಗಳ ಸಮಾಗಮ ಕಾಲದಲ್ಲಿ, ಯುದ್ಧದಂತಹ ಕಾಲದಲ್ಲಿ ಇದು ಭಗವಂತನ ಆರಾಧನೆ ಅಂತ ಅವ್ರು ಮಾಡಬೇಕಾದ್ರೆ ಬಹಳ ವಿಶಿಷ್ಟವಾದದ್ದು. ಹೀಗೆ ಆ ಅಗ್ನಿಪುತ್ರರಾಗಲಿ, ಮುಖ್ಯ ಪ್ರಾಣ ಆಗಲಿ, ಈ ಚತುರ್ಮುಖನಾಗಲಿ ಸ್ತ್ರೀತ್ವವನ್ನು ಪಡ್ಕೊಂಡದ್ದು ಅವರು ಆ ಸ್ತ್ರೀಯರಾಗಿದ್ದಾಗ ಹೆಚ್ಚಿನ ಸುಖವನ್ನು ಪಡೀತಾರೆ ಅಂತ ಅನ್ನೋದಕ್ಕಾಗಿಯೇ ಇದ್ದಿರಬಹುದು. ಹಿರಿಯ ವಿದ್ವಾಂಸರು ಹಾಗೆ ಹೇಳಿದ್ದಾರೆ. ನಾನು ಅದನ್ನ ಈ ಮುಖ್ಯ ಪ್ರಾಣನಿಗೆ ಮತ್ತು ಚತುರ್ಮುಖ ಬ್ರಹ್ಮನಿಗೂ ಕೂಡ ಅನ್ವಯಿಸಿದ್ದೇನೆ. ಸ್ತ್ರೀಗೆ ಎಂದೂ ಪುರುಷತ್ವ ಬರೋದಿಲ್ಲ. ಸ್ತ್ರೀನಾಂ ನೈವ ಹಿ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣ ಇರಪಿ, ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ. ಆದ್ರೆ ಪುರುಷರಿಗೆ ಕದಾಚಿತ್ ಶಾಪ, ವರ ಇತ್ಯಾದಿ ಕಾರಣದಿಂದಾಗಿ ಪುರುಷತ್ವ ಬರಬಹುದು. ಅಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಏನಂದ್ರೆ, ಒಳಗಿನ ಆತ್ಮ ಪುರುಷವೇ ಆಗಿರ್ತದೆ, ಸ್ತ್ರೀ ದೇಹ ಮಾತ್ರ ಆಗಿರ್ತದೆ. ಈ ಭಂಗಾಸ್ವನ, ಅಗ್ನಿಪುತ್ರರು ಇವರಿಗೆಲ್ಲ ಆಗಿದ್ದ ಹಾಗೇನೆ. ಶಿಖಂಡಿ ಅಂತ ಹೇಳಿ ದ್ರುಪದನ ಒಬ್ಬ ಮಗ ಮೊದಲು ಮಗಳಾಗಿ ಹುಟ್ಟಿದ್ಲಲ್ಲ, ಅವಳಿಗೆ ಪುರುಷತ್ವ ಬಂದಿತ್ತು. ಪುರುಷತ್ವ ಅವಳಿಗೆ ಸ್ವಯಂ ಬಂದಿರಲಿಲ್ಲ. ತುಂಬೂರು ಅನ್ನುವ ಗಂಧರ್ವನ ಒಂದು ಶರೀರದಲ್ಲಿ ಅವಳಿದ್ಲು. ಹೀಗೆ ಸ್ತ್ರೀಗೆಂದು ಕೂಡ ಪುರುಷತ್ವ ಬರೋದಿಲ್ಲ. ಮತ್ತೊಬ್ಬ ಪುರುಷನ ಜೊತೆಗೆ ಆತನ ಶರೀರದಲ್ಲಿ ಈ ಸ್ತ್ರೀಯು ಕೂಡ ಇರ್ತಾಳಷ್ಟೆ. ಆ ಶರೀರದ ಮುಖ್ಯ ಸ್ವಾಮಿಯಾಗಿ, ಯಜಮಾನನಾಗಿ, ಅಭಿಮಾನಿಯಾಗಿ ಆ ಪುರುಷ ಇರ್ತಾನೆ. ಆ ಜೊತೆಗೆ ಈಕೆ ಕೂಡ ಅದರಲ್ಲಿ ಸೇರ್ಕೊಂಡಿರ್ತಾನೆ. ಪುರುಷರಿಗೆ ಹೀಗಾಗೋದಿಲ್ಲ. ಅವರು ಸ್ತ್ರೀ ಶರೀರವನ್ನು ಪಡ್ಕೋತಾರೆ. ಒಳಗಿನ ಆತ್ಮವೇನು ಸ್ತ್ರೀಯಾಗಿ ಬದಲಾವಣೆ ಹೊಂದೋದಿಲ್ಲ. ದೇಹ ಮಾತ್ರ ಸ್ತ್ರೀಯಾಗಿ ಬದಲಾವಣೆ ಹೊಂದಿರ್ತದೆ. ಅಲ್ಲಿ ಬೇರೆ ಯಾವ ಜೀವ ಏನು ಇರಬೇಕಾಗಿಲ್ಲ. ಸ್ತ್ರೀ ಜೀವ ಇದೊಂದೇ ಜೀವ ಇರ್ತದೆ. ಇದು ಶಾಸ್ತ್ರದಲ್ಲಿ ನಮಗೆ ಕಾಣಿಸುವಂತ ಸಂಗತಿಗಳು. ಆದ್ರೆ ಮುಖ್ಯ ಪ್ರಾಣ ಈ ಪರಮಾತ್ಮನ ಜೊತೆಗೆ ಆ ಮುಕ್ತಿಯಲ್ಲಿ ಆ ಸುಖವನ್ನು ಪಡಿತಾನೆ ಅಂತ ಹೇಳಿದಾಗ ಇದು ಬಹಳ ವಿಚಿತ್ರವಾದದ್ದು. ಮುಕ್ತಿಯಲ್ಲಿ ಭೌತಿಕ ದೇಹ ಇರೋದಿಲ್ಲ. ಕೇವಲ ಸ್ವರೂಪ ದೇಹ ಮಾತ್ರ ಇರ್ತದೆ. ಆ ಸ್ವರೂಪ ದೇಹದಲ್ಲಿ ಅವನಿಗೆ ಪುರುಷ ದೇಹವೇ ಇರ್ತದೆ. ಸ್ವರೂಪ ದೇಹವೇ ಪುರುಷ ದೇಹವೇ ಆಗಿರ್ತದೆ. ಅವನು ಮೂಲತಃ ಪುರುಷನಾದ್ರಿಂದ ಅವನಿಗೆ
ಇಂಥ ಒಂದು ಸ್ತ್ರೀ ರೂಪ ಬರ್ಲಿಕ್ಕೆ ಹೇಗೆ ಸಾಧ್ಯ, ಸ್ತ್ರೀ ರೂಪ ಮಿಥುನೇ ಭವೇತ್ ಅನ್ನೋದು ಆ ಮುಖ್ಯ ಪ್ರಾಣನಿಗೆ ಹೇಗೆ ಸಾಧ್ಯ ಅನ್ನೋದನ್ನೆಲ್ಲ ಈ ಸತ್ತತ್ವ ರತ್ನಮಾಲಾ ಮೊದಲಾದ ಗ್ರಂಥಗಳಲ್ಲಿ ತುಂಬಾ ಚರ್ಚೆ ಮಾಡಿದ್ದಾರೆ. ಯೋಗದ ಬಲದಿಂದ, ಪರಮಾತ್ಮನ ಅನುಗ್ರಹದಿಂದ ಅವನ ಆ ಮೂಲ ಪುರುಷ ರೂಪವೇ ಕೆಲವು ಬಾರಿ ಸ್ತ್ರೀ ರೂಪವಾಗಿ ಬದಲಾವಣೆ ಹೊಂದುತ್ತದೆ ಅಂತ ಹೀಗೇನೋ ಒಂದು ಉತ್ತರವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹೀಗೆಲ್ಲ ಯಾಕೆ ಅಂದ್ರೆ, ಮೂಲ ಆತ್ಮನಲ್ಲೇ ಸ್ತ್ರೀತ್ವ ಮತ್ತು ಪುರುಷತ್ವ ಇರೋದು ಪರಮಾತ್ಮನಲ್ಲಿ ಮಾತ್ರ. ಪರಮಾತ್ಮನಿಗೆ ಸ್ತ್ರೀರೂಪಸ್ಥಿಗ ಪುಂರೂಪೋ ಯಥೋ ನಾರಾಯಣ ಸ್ಥಿತ ಅಂತ ಗರುಡ ಪುರಾಣದ ಒಂದು ಮಾತು ಹೇಳುವಂತೆ, ನೈನಂ ವಾಚಾ ಸ್ತ್ರೀಯಂ ಬುರ್ವನ್ ನೈನಮಸ್ತ್ರೀ ಪುಮಾನ್ ಬುರ್ವನ್ ಅಂತ ಐತರೇಯ ಉಪನಿಷತ್ತು ಕೂಡ ಹೇಳುವಂತೆ, ಸ್ತ್ರೀ ರೂಪವೂ ಪರಮಾತ್ಮನಿಗಿದೆ, ಪುರುಷ ರೂಪವೂ ಪರಮಾತ್ಮನಿಗಿದೆ ಮೂಲತಃ ಸ್ವಾಭಾವಿಕವಾಗಿಯೇ. ಉಳಿದವರಿಗೆ ಯಾರಿಗೂ ಹಾಗಿಲ್ಲ. ಲಕ್ಷ್ಮೀದೇವಿ ಯಾವತ್ತೂ ಸ್ತ್ರೀಯೇ, ಲಕ್ಷ್ಮೀದೇವಿ ಸ್ತ್ರೀಯೇ, ಚತುರ್ಮುಖ ಮೊದಲಾದವರೆಲ್ಲ ಪುರುಷರೇ. ಆದರೂ ಕೂಡ ಸ್ತ್ರೀರೂಪ ಮಿಥುನೇ ಭವೇತ್ ಅನ್ನೋದು ಒಂದು ವಿಲಕ್ಷಣವಾದಂಥ ಸಂಗತಿ. ಅದನ್ನ ಸತ್ತತ್ವ ರತ್ನಮಾಲಾದಲ್ಲಿ ಚರ್ಚಿಸಿದ್ದಾರೆ ಕೂಡ. ಮತ್ತೆ ಸಮಾಗಮದಲ್ಲಿ ಸ್ತ್ರೀಗೆ ಹೆಚ್ಚು ಸುಖವೋ ಪುರುಷನಿಗೆ ಹೆಚ್ಚು ಸುಖವೋ ಅಂತನ್ನೋದನ್ನ ಈ ಭಂಗಾಸ್ವನಂಥವ್ರು ಹೇಳಬೇಕಷ್ಟೆ. ಯಾಕಂದ್ರೆ ಅವನು ಮೊದಲು ಪುರುಷನೂ ಆಗಿದ್ದ, ಆಮೇಲೆ ಸ್ತ್ರೀಯೂ ಕೂಡ ಆದವನು. ಈತನನ್ನು ಬಿಟ್ರೆ ಇದ್ರ ಬಗ್ಗೆ ಸಾಕ್ಷ್ಯ ಕೊಡಬೇಕಾದಂಥ ಮತ್ತೊಂದು ವ್ಯಕ್ತಿ ಅಂದ್ರೆ ಈ ವೈವಸ್ವತ ಮನುವಿನ ಮಗ ಇಲ ಅಂತ ಒಬ್ಬ. ಅವನು ಕೂಡ ಮೂಲತಃ ಗಂಡಸೇ ಆಗಿದ್ದ. ಆದರೆ ಒಂದು ಸರೋವರಕ್ಕೆ, ಒಂದು ಉಪವನಕ್ಕೆ ಬಂದು ಅಲ್ಲಿ ಅವನು ಪರಿವಾರ ಸಮೇತ ಸ್ತ್ರೀಯಾಗಿಬಿಟ್ಟ. ಪಾರ್ವತಿಯ ಪರಶುವರ ಏಕಾಂತದ ಒಂದು ಜಾಗ ಅದು. ಇಲ್ಲಿ ಯಾರೇ ಪುರುಷರು ಬಂದರೂ ಅವರು ಸ್ತ್ರೀಯಾಗಿ ಬಿಡಲಿ ಅಂತ ಅವಳೊಂದು ಶಾಪವೇ ಇತ್ತು. ಆ ಪ್ರಕಾರ ಇವನು ಸ್ತ್ರೀ ಆದ. ಮುಂದೆ ಚಂದ್ರನ ಮಗ ಬುಧ ಈ ಇಲಾ ಇವಳನ್ನು ಕಾಮಿಸಿದ. ಅಲ್ಲಿ ಪುರೂರವ ಹುಟ್ಟಿದ ಅಂತ ಹೀಗೆಲ್ಲ ನಾವು ಆ ಕಥೆಗಳನ್ನು ಕೇಳ್ತೇವೆ. ರಾಮಾಯಣ ಹೇಳುವಂತೆ ಮುಂದೆ ಒಂದು ತಿಂಗಳ ಕಾಲ ಪುರುಷನಾಗಿ, ಒಂದು ತಿಂಗಳ ಕಾಲ ಸ್ತ್ರೀಯಾಗಿ ಆ ಇಳ ಅಥವಾ ಇಳಾ ಇರ್ತಿದ್ದಳು ಅಂತ ಉಲ್ಲೇಖ ಕೇಳ್ತೇವೆ. ಇಂಥವ್ರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಹೇಳಬೇಕು. ಭಂಗಾಸ್ವನಂದು ಕೂಡ ಅಂಥದೇ ಒಂದು ನಿರ್ದಿಷ್ಟವಾದಂಥ ಕೇಸ್. ಸ್ತ್ರೀಯೂ ಆಗಿದ್ದವನು, ಪುರುಷನೂ ಆಗಿದ್ದವನು, ಅವನ ಮಾತೆ ನಮಗಿಲ್ಲಿ ಆಧಾರ ಆಗಬೇಕು. ಇದು ಪ್ರಾಚೀನ ಭಾರತದ ಕಾಮಶಾಸ್ತ್ರ. ಇದನ್ನ ಯಾಕೆ ಇಲ್ಲಿ ಹೇಳ್ತಿದ್ದೇನೆ ಅಂತಂದ್ರೆ, ಶಶ್ವತ್ ಕಾಮವರೇಣ, ದೀರ್ಘಕಾಲದ ವಿಷಯ ಸುಖ, ಹೆಚ್ಚಿನ ವಿಷಯ ಸುಖ, ಶಶ್ವತ್ ಅಂತಂದ್ರೆ ಹೆಚ್ಚಿಂದು ವಿಷಯ ಸುಖ ನಮಗೇ ದೊರೆಯಬೇಕು ಅಂತ ಸ್ತ್ರೀಯರು ಕೇಳ್ಕೊಂಡ್ರಲ್ಲ, ಆ ವರದ ಒಂದು ಪ್ರಭಾವದಿಂದಾಗಿ ಅವರಿಗೆ ಆ ಸುಖ ಸಿಕ್ತು. ವರವನ್ನು ಪಡ್ಕೊಂಡು ಅವರು ಬ್ರಹ್ಮಹತ್ಯೆ ಒಂದು ಭಾಗವನ್ನು ಕೂಡ ಸ್ವೀಕಾರ ಮಾಡಿದ್ರು. ಅದು ರಜೋ ರೂಪದಲ್ಲಿ, ಮಾಸಿಕ ರಜೋ ರೂಪದಲ್ಲಿ ಆ ಬ್ರಹ್ಮಹತ್ಯೆ ಕಾಣಿಸ್ಕೋತದೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗಾದ್ರೆ ಆ ವೇದವಾಕ್ಯಕ್ಕೆ ಏನರ್ಥ? ಕಾಮಂ ಆ ವಿಜನಿತೋಹೋ ಸಂಭವಾಮ, ಪ್ರಸವ ಆಗುವವರೆಗೂ ನಾವು ಸುಖ ಪಡೋಣ ಅಂತ ವೇದವಾಕ್ಯದಲ್ಲಿದೆಯಲ್ಲ, ಅದಕ್ಕೆ ಏನರ್ಥ? ಡೆಲಿವರಿ ಆಗುವ ತನಕ ಅವರು ಸುಖವನ್ನು ಅಪೇಕ್ಷೆ ಪಟ್ರ, ಹಾಗಾದ್ರೆ ಏನರ್ಥ, ಅದ್ರ ತಾತ್ಪರ್ಯ ಏನು ಅಂತ ಒಂದು ಪ್ರಶ್ನೆ ನಮಗೆ ಬರ್ತದೆ. ವಸ್ತುತಃ ಧರ್ಮಶಾಸ್ತ್ರಕ್ಕನುಸಾರವಾಗಿ ಮತ್ತೆ ವೈದ್ಯಶಾಸ್ತ್ರಕ್ಕನುಸಾರವಾಗಿ ಕೂಡ ಗರ್ಭಧಾರಣೆ ಆದ ಬಳಿಕ ಪ್ರಸವ ಆಗುವವರೆಗೂ ಸಮಾಗಮವನ್ನು ಯಾರು ಅಪೇಕ್ಷೆ ಪಡುವುದೂ ಇಲ್ಲ, ಹಾಗೆ ಅದು ಸಾಧ್ಯವಾಗುವುದೂ ಇಲ್ಲ ಕೂಡ. ಅತ್ರಿ ಸ್ಮೃತಿಯಲ್ಲಿ ಹೀಗೊಂದ್ ಕಡೆ ಹೇಳ್ತಾರೆ, ಷಣ್ಮಾಸಾನ್ ಕಾಮಯೇ ನಿತ್ಯಂ ಗುರ್ವಿಣೀಮೇವ ವೈಸ್ತ್ರಿಯಂ ಆದಂತ ಜನನಾತ್ ಊರ್ಧ್ವಂ ಏವಂ ಧರ್ಮೋ ನಹೀಯತೆ. ಗರ್ಭಧಾರಣೆ ಆದ ಬಳಿಕ 6 ತಿಂಗಳವರೆಗೆ ಸ್ತ್ರೀ ಪುರುಷರು ಸಮಾಗಮಿಸಬಹುದು. ಮತ್ತೆ ಮಗುವಿಗೆ ಹಲ್ಲು ಮೂಡಿದ ಬಳಿಕ, ಹೀಗೆ ಗರ್ಭಧಾರಣೆಯ ಬಳಿಕ ಕೊನೆಯ ಒಂದು 3 ತಿಂಗಳು, ಮತ್ತೆ ಆ ಮಗುವಿಗೆ ಹಲ್ಲು ಮೂಡುವ ತನಕ ಅದೊಂದು 4-6 ತಿಂಗಳು ಅಂತ ಇಟ್ಕೊಂಡ್ರೆ, ಹೀಗೆ ಸುಮಾರು 8-9 ತಿಂಗಳು ಅವರು ಸಮಾಗಮದಿಂದ ದೂರ ಇರಬೇಕು. ಹೀಗಿದ್ರೆ ಅದು ಧರ್ಮಕ್ಕೆ ಸಮ್ಮತ. ಗರ್ಭಧಾರಣೆಯ 6 ತಿಂಗಳ ಅವಧಿಯಲ್ಲಿ ಮತ್ತೆ ಹಲ್ಲು ಮೂಡಿದ ಬಳಿಕ ಅವರು ಸಮಾಗಮ ಮಾಡುವುದಾದ್ರೆ ಅದು ಧರ್ಮಕ್ಕೆ ವಿರುದ್ಧ ಅಲ್ಲ ಅಂತ ಅತ್ರಿ ಸ್ಮೃತಿಯಲ್ಲಿ ಅನ್ನೊಂದು ಕಡೆ ಉಲ್ಲೇಖಿಸ್ತಾರೆ. ನಾನು ಕಳೆದ ದಿವಸ
ಡಾಕ್ಟರ್ ಅನುಪಮಾ ನಿರಂಜನ್ ಅವರ ದಾಂಪತ್ಯ ದೀಪಿಕಾ ಗ್ರಂಥದ ಕೆಲವು ಮಾತುಗಳನ್ನು ಉದ್ಧರಿಸಿದೆ. ಗರ್ಭಿಣಿ ಆರೋಗ್ಯವಂತವಾಗಿದ್ದರೆ 6 ತಿಂಗಳು ಆಗುವವರೆಗೂ ಅವರು ಸಮಾಗಮಿಸಬಹುದು. ಗರ್ಭಪಾತ ಆಗುವ ಸೂಚನೆ ಇತ್ಯಾದಿ ಕಂಡು ಬಂದರೆ ಸಂಯೋಗವನ್ನು ತ್ಯಜಿಸಬೇಕು. ಇಂತಹ ಸಂದರ್ಭ ಸಾಮಾನ್ಯವಾಗಿ 3 ತಿಂಗಳಲ್ಲಿ ಮೊದಲಿನ 3 ತಿಂಗಳು ಹೆಚ್ಚದು. 6 ತಿಂಗಳು ತುಂಬಿದ ಬಳಿಕ ಈ ಸಮಾಗಮದಿಂದ ಹೆಚ್ಚು ಸುಖ ಅವರಿಗಾಗೋದಿಲ್ಲ. ಸೋಂಕು ಇತ್ಯಾದಿಗಳು ಆ ಗರ್ಭಸ್ಥ ಶಿಶುವಿಗೂ ಕೂಡ ಹರಡುವ ಸಾಧ್ಯತೆ ಇದೆ. ಆದ್ದರಿಂದ ಕೊನೆಯ 2-3 ತಿಂಗಳು ಈ ಸುಖವನ್ನ ಅವರು ದೂರ ಇಡುವುದು ಒಳ್ಳೆಯದು. ಹೆರಿಗೆ ಆದ ಬಳಿಕ ಒಂದು 6 ತಿಂಗಳ ಕಾಲ, 6 ವಾರಗಳ ಕಾಲ ಸ್ವಲ್ಪ ಸಮಯ ಬೇಕಾಗ್ತದೆ. ಸ್ತ್ರೀಗೆ ಶಾರೀರಿಕ ಅನುಕೂಲಗಳನ್ನ, ಸಮಾಗಮಕ್ಕೆ ಬೇಕಾದಂತಹ ಶಾರೀರಿಕ ಅನುಕೂಲಗಳನ್ನ ಮರಳಿ ಪಡೆಯಲಿಕ್ಕೆ. ಆದ್ರಿಂದ 6 ವಾರಗಳ ಬಳಿಕ ಸಮಾಗಮಕ್ಕೆ ಹೆಣ್ಣು ಅರ್ಹಳಾಗ್ತಾಳೆ ಅಂತ ಅವರು ಬರೀತಾರೆ. ಇದೆಲ್ಲವನ್ನೂ ಗಮನಿಸಿದ್ರೆ 6 ತಿಂಗಳವರೆಗೆ ಸಮಾಗಮವನ್ನೇನೋ ಮಾಡಬಹುದು. ಆದ್ರೆ ಗರ್ಭಪಾತ ಆಗುವ ಸೂಚನೆ ಕಂಡು ಬರ್ತದೋ ಬಿಡ್ತದೋ ಇದೆಲ್ಲ ಗೊತ್ತಾಗುವುದು ಹೇಗೆ? ಸಾಮಾನ್ಯರಿಗೆ ಅದ್ರ ಬಗ್ಗೆ ಏನು ಪರಿವೆ ಇರ್ತದೆ? ಮೊದಲ 3 ತಿಂಗಳಲ್ಲಿ ಗರ್ಭಪಾತ ಆಗುವ ಸಾಧ್ಯತೆ ಹೆಚ್ಚಿರ್ತದೆ ಅಂತ ಆ ವೈದ್ಯರು ಕೂಡ ಬರೀತಾರೆ. ಆದ್ರಿಂದ ಒಟ್ಟಾರೆ ಗರ್ಭಧಾರಣೆ ಆದ ಬಳಿಕ ಮಗುವಿಗೆ ಒಂದು ಯುಕ್ತವಾದಂತಹ ವಯಸ್ಸು ಬರುವ ತನಕ 6 ವಾರಗಳು ಅಂತ ವೈದ್ಯರು ಹೇಳಿದ್ದಾರೆ. ಅದಲ್ಲದೇನೆ ಮಗುವಿಗೆ ಸಾಕಷ್ಟು ವಯಸ್ಸಾಗುವ ತನಕ ಈ ಸಮಾಗಮದಿಂದ ಸ್ತ್ರೀ ಪುರುಷರಿಬ್ಬರೂ ಕೂಡ ಇಬ್ಬರಿಗೂ ಬಯಕೆ ಇದ್ರೂ ಅದರಿಂದ ದೂರ ಇರೋದು ಒಳ್ಳೆಯದು ಅಂತ ಇದು ವೈದ್ಯ ವಿಜ್ಞಾನದ ಒಂದು ಅಭಿಪ್ರಾಯ. ಈ ಎಲ್ಲ ಧಾರ್ಮಿಕ ಮತ್ತು ವೈದ್ಯಕೀಯ ಸಂಗತಿಗಳನ್ನು ಗಮನಿಸಿದರೆ ಸ್ತ್ರೀಯೊಬ್ಬಳು ನನಗೆ ಗರ್ಭಧಾರಣೆ ಆದ ಬಳಿಕ ಪ್ರಸವ ಆಗುವವರೆಗೆ ಸಮಾಗಮದ ಸುಖ ಸಿಗಲಿ ಅಂತ ವರ ಕೇಳುವುದೇನು? ಮನೋಭಿಮಾನಿಯಾದಂತಹ ರುದ್ರ, ಇಂದ್ರ, ಸ್ಥೂಲ ಮನಸ್ಸಿನ ಅಭಿಮಾನಿಯಾದಂಥ, ಇಂದ್ರಿಯಾಭಿಮಾನಿಯೂ ಆದಂಥ ಇಂದ್ರ ಅಂತ ವರ ಕೊಡುವುದೇನು? ಅದು ಬಹಳ ವಿಚಿತ್ರವಾಗಿದೆ. ನನಗೆ ಆ ಅರ್ಥ ಸಮಾಧಾನ ಕೊಡಲಿಲ್ಲ. ಹಾಗಾಗಿ ವೇದಕ್ಕೆ ಏನು ಅರ್ಥ ಮಾಡಬೇಕು? ಕಾಮಂ ಆ ವಿಜನಿತೋಹೋ ಸಂಭವಾಮ. ವಿಜನಿತು ಅಂದ್ರೆ, ಜನಿತು ಅಂದ್ರೆ ಪ್ರಸವ, ಜನನ, ಡೆಲಿವರಿ ಅಂತ ಅದಕ್ಕೆ ಅರ್ಥ. ವಿಜನಿತು ಅಂದ್ರೂ ಅದೇ ಅರ್ಥ, ವಿ ಅಂತ ಉಪಸರ್ಗ ಮಾತ್ರ. ಆ ವಿಜನಿತೋಹೋ ಡೆಲಿವರಿ ಆಗುವವರೆಗೆ ಅಂತ ಅದಕ್ಕೆ ಅರ್ಥ ಮಾಡಿದೆ. ಆ ವಿಜನಿತೋಹೋ ಜನನ, ಜನಿತು ಅಂದ್ರೆ ಜನನ, ಪ್ರಸವ ಅಂತ ಅರ್ಥ, ಹುಟ್ಟುವಿಕೆ ಅಂತ ಅರ್ಥ. ಇದು ಶಕ್ತಿ ವೃತ್ತಿಯಿಂದ ಲಭ್ಯವಾದ ಅರ್ಥ. ಲಕ್ಷಣಾವೃತ್ತಿಯಿಂದ ಲಭ್ಯವಾದಂತಹ ಅರ್ಥ ಏನು? ಜನನ ಶಕ್ತಿ, ನಮಗೆ ಮಕ್ಕಳನ್ನು ಹೆರುವ ಶಕ್ತಿ ಇರುವವರೆಗೂ ಈ ಒಂದು ಸಮಾಗಮದ ಸುಖ ಸಿಗುವಂತಾಗಲಿ ಅಂತ ಅವರ ಅರ್ಥ ಆ ವೇದವಾಕ್ಯಕ್ಕೆ ಅರ್ಥ ಮಾಡಿದರೆ ಅದು ಹೆಚ್ಚು ಉಚಿತ ಆಗ್ತದೆ. ಯಾರಾದರೂ ವೇದ ಭಾಷ್ಯಕಾರರು ಹೀಗೆ ಅರ್ಥ ಮಾಡಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಆ ವೇದವಾಕ್ಯಗಳನ್ನು ನೋಡಿದಾಗ ಹೀಗೆ ಅರ್ಥ ಮಾಡಬೇಕು ಅಂತ ನನಗೆ ಮಾತ್ರ ಅನಿಸಿತು. ಈ ಸ್ತ್ರೀಯರು ಋತುಮತಿಯರಾಗುವ ತನಕವೂ ಜನನ ಶಕ್ತಿ ಅವರಿಗಿರ್ತದೆ. ಆದ್ರಿಂದ ಋತುಬಂಧದ ಕಾಲದವರೆಗೂ, ಮೆನೋಪಾಸನ ಕಾಲದವರೆಗೂ ಕೂಡ ನಮಗೆ ಈ ಸಮಾಗಮದ ಸುಖ ಸಿಗಲಿ ಅಂತ ಅವರು ಕೇಳಿಕೊಂಡ್ರು ಅಂತ ಅರ್ಥ ಮಾಡೋದು ಉಚಿತ. ಸಾಮಾನ್ಯವಾಗಿ ಋತುಬಂಧದ ಬಳಿಕ ಸ್ತ್ರೀಯರಿಗೂ ಕೂಡ ಆ ಒಂದು ಅಪೇಕ್ಷೆ ಕಡಿಮೆ ಆಗ್ತದೆ, ಸ್ವಲ್ಪ ಏರುಪೇರುಗಳನ್ನು ಅನುಭವಿಸ್ತದೆ ಸ್ತ್ರೀ ದೇಹ. ಮತ್ತೆ ಇದಕ್ಕೆ ಅಪವಾದಗಳಿರಬಹುದು, ಅದೆಲ್ಲ ಬೇರೆ ವಿಷಯ. ಋತುಬಂಧದ ಸಮಯದ ಹೊತ್ತಿಗೆ, ಮೆನೋಪಾಸನ ಸಮಯದ ಹೊತ್ತಿಗೆ ಈ ಯೌವನವೂ ಕೂಡ ಇಳಿತ ಬಂದಿರೋದ್ರಿಂದ ಸುಖದ ಒಂದು ಬಯಕೆ ಕಡಿಮೆ ಆಗ್ತದೆ. ಆದ್ರಿಂದ ಆ ವಿಜನಿತೋಹೋ, ನಮಗೆ ಜನನ ಶಕ್ತಿ ಇರುವವರೆಗೆ, ಜನನ ಆಗುವವರೆಗೆ ಅಲ್ಲ, ಪ್ರಸವ ಆಗುವವರೆಗೆ, ಡೆಲಿವರಿ ಆಗುವವರೆಗೆ ಅಂತ ಅರ್ಥ ಅಲ್ಲ, ಮಕ್ಕಳನ್ನು ಹೆರುವ ಶಕ್ತಿ ಇರುವವರೆಗೂ ನಮಗೆ ಈ ಸಮಾಗಮದ ಸುಖ ಸಿಗುವಂತಾಗಲಿ ಅಂತ ಅವ್ರು ಕೇಳ್ಕೊಂಡ್ರು. ಹಾಗೆ ವೇದವಾಕ್ಯಕ್ಕೆ ಅರ್ಥ ಮಾಡೋದು ಹೆಚ್ಚು ಶ್ರೇಷ್ಠ ಅಂತ ನನಗೆ ಅನಿಸ್ತದೆ. ಈ ಶಶ್ವತ್ಕಾಮ ವರೇಣ ಅಂತ ಭಾಗವತದ ಮಾತನ್ನ, ನಿರಂತರ ವಿಷಯ ನಮಗೆ ವಿಷಯ ಸೇವನೆ ನಮ್ಗೆ ಆಗಬೇಕು, ಆ ಸುಖ ಸಿಗಬೇಕು ಅಂತ ಅವ್ರು ಕೇಳ್ಕೊಂಡ್ರು ಅಂತ ಏನಿದೆಯಲ್ಲ, ಇದಕ್ಕೆ ಈ ಮಹಾಭಾರತದ ಭಂಗಾಸ್ಮರಣ ಕಥೆಯನ್ನು ಜೋಡಿಸಿ ಸಮಾಗಮದಲ್ಲಿ ಸ್ತ್ರೀಯರಿಗೆ ಅವರಿಗೆ ಸುಖ ಹೆಚ್ಚು ಅಂತ ಅನ್ನೋದನ್ನು ಕೂಡ ನಾನೇನೀಗ
ಅಭಿಪ್ರಾಯ ಪಟ್ನಲ್ಲ. ವೈದ್ಯ ವಿಜ್ಞಾನ ಕೂಡ ಈ ಅಭಿಪ್ರಾಯವನ್ನು ಹೇಳ್ತದೆ. ಈ ಮಾತುಗಳಲ್ಲಿ ಹೇಳಿಲ್ಲ, ಬೇರೆ ಮಾತುಗಳಲ್ಲಿ ಹೇಳಿದೆ. ಈ ವೈದ್ಯ ವಿಜ್ಞಾನದಲ್ಲಿ ಡಾಕ್ಟರ್ ರೂಪಮಾ ನಿರಂಜನ್ ಅವರೇ ತಿಳಿಸಿರುವಂತೆ ಗಂಡಿಗೂ ಹೆಣ್ಣಿಗೂ ಇರುವ ವ್ಯತ್ಯಾಸ ಏನು? ಗಂಡಿನಲ್ಲಿ ಸಂಯೋಗದ ಉದ್ರೇಕ ಬಹಳ ಶೀಘ್ರವಾಗಿ ಆಗ್ತದೆ. ಆರಂಭದಿಂದ ಅದು ಏರುವಿಕೆಯ ಹಂತವನ್ನು ತಡೆಯೋದು ಬಹಳ ಶೀಘ್ರ ಗಂಡಿನಲ್ಲಿ. ಹೆಣ್ಣು ಈ ಅವಸ್ಥೆಯನ್ನು ಮುಟ್ಟೋದು ಬಹಳ ನಿಧಾನ. ಮತ್ತೆ ಈ ಸಂಯೋಗೋದ್ರೇಕ ಕಡಿಮೆ ಆಗುವುದು ಕೂಡ ಗಂಡಿನಲ್ಲಿ ಬೇಗ, ಹೆಣ್ಣಿನಲ್ಲಿ ಅದು ನಿಧಾನವಾಗಿ ಇಳಿತದೆ. ಇದು ಗಂಡಿಗೂ ಹೆಣ್ಣಿಗೂ ಇರುವಂತಹ ಒಂದು ವ್ಯತ್ಯಾಸ. ಹೀಗೆ ಪುರುಷ ಬಹಳ ಬೇಗ ಆ ಸುಖದ ಉದ್ರೇಕದ ಉನ್ನತ ಹಂತಕ್ಕೆ ಹೋಗಿ ಬೇಗ ಕೆಳಗಿಳಿದು ಬಂದ್ಬಿಡ್ತಾನೆ. ಆದ ಸ್ತ್ರೀ ನಿಧಾನವಾಗಿ ಮೇಲೇರಿ ಸ್ವಲ್ಪ ಅದೇ ಪ್ರಸಂಗದಲ್ಲಿ, ಅದೇ ಅನುಭವದಲ್ಲಿ, ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಕಾಲ ಇದ್ದು ಆ ಬಳಿಕ ನಿಧಾನವಾಗಿ ಅವಳು ಕೆಳಗೆ ಬರ್ತಾಳೆ. ಇದೆಲ್ಲ ಅವಳ ಮಾನಸಿಕ ಸ್ಥಿತಿಗಳು, ದೈಹಿಕ ಸ್ಥಿತಿಗಳು ಕೂಡ. ಇದು ನಮಗೆ ವೈದ್ಯ ವಿಜ್ಞಾನದಲ್ಲಿ ಕಾಣಿಸ್ತದೆ. ಡಾಕ್ಟರ್ ಕಿನ್ಸೆ ಅನ್ನೋರ ಅಭಿಪ್ರಾಯಗಳೆಲ್ಲ ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಈ ಪುಸ್ತಕಗಳಲ್ಲಿ ಅಲ್ಲಲ್ಲಿ ಹೇಳ್ತಾ ಇರ್ತಾರೆ. ಇದಲ್ಲದೆ ಮಾಸ್ಟರ್ ಎನ್ ಜಾನ್ಸನ್ಸ್ ಇಂಥ ಕೆಲವು ದೊಡ್ಡ ದೊಡ್ಡ ಕೃತಿಗಳು ಕೂಡ ವೈದ್ಯ ವಿಜ್ಞಾನದಲ್ಲಿ ಉಪಲಬ್ಧ ಇವೆ. ಅಲ್ಲಿ ಅಂಥ ದೊಡ್ಡ ಗ್ರಂಥಗಳಿಂದ ಯಾವುದೇ ಮಾಹಿತಿಯನ್ನು ನಾನೇನು ಹೇಳ್ತಾ ಇಲ್ಲ. ಸಾಧಾರಣವಾಗಿ ಎಲ್ರಿಗೂ ಇರಬೇಕಾದಂಥ ಕೆಲವು ಮಾಹಿತಿಗಳು, ಅದನ್ನು ಮಾತ್ರ ನಾನಿಲ್ಲಿ ಹೇಳಿದ್ದೇನೆ. ಈ ಮಾತನ್ನ ಆಧುನಿಕ ವಿಜ್ಞಾನ ಹೇಳ್ತದೆ. ಸ್ತ್ರೀಗೆ ಆ ಏರುವಿಕೆ ಹಂತವು ನಿಧಾನ, ಏರಿದ ಬಳಿಕ ಅದೇ ಸ್ಥಿತಿಯಲ್ಲಿ ಅವಳು ಸ್ವಲ್ಪ ಕಾಲ ಹೆಚ್ಚು ಇರ್ತಾಳೆ ಪುರುಷನಿಗಿಂತ, ಮತ್ತೆ ಕೆಳಗೆ ಬರುವುದು ಕೂಡ ನಿಧಾನ ಅಂತೀಗ ಏನು ಹೇಳಿದ್ದಾರೆ. ಇದನ್ನೆಲ್ಲ ಆ ವೈದ್ಯಕೀಯ ವಿಜ್ಞಾನ ಗ್ರಂಥಗಳಲ್ಲಿ ಕೆಲವು ನಕ್ಷೆಗಳನ್ನು ಹಾಕಿ, ಗ್ರಾಫ್ಗಳನ್ನು ಹಾಕಿ ತೋರಿಸ್ತಾರೆ. ಇದು ವೈದ್ಯ ವಿಜ್ಞಾನದಲ್ಲಿ ಕಂಡು ಬರುತ್ತದೆ. ಸ್ತ್ರೀಗೆ ಪುರುಷನಿಗಿಂತ ಹೆಚ್ಚು ಸುಖ ಅಂತೇನು ಶಾಸ್ತ್ರದಲ್ಲಿದೆ, ಆ ಮಾತಿಗೆ ಈ ವೈದ್ಯ ವಿಜ್ಞಾನದ ಒಂದು ಅಭಿಪ್ರಾಯ ಏನಿದೆ ಇದೇ ತಾತ್ಪರ್ಯವಾಗಿರಬಹುದು. ಯಾಕೆಂದ್ರೆ ನಮಗೆ ಗೊತ್ತಿರುವಂತೆ ಸುಖವನ್ನು ಅಳೆಯಲಿಕ್ಕೆ ಒಂದು ವಿಶಿಷ್ಟವಾದಂತಹ ಉಪಕರಣ ಏನೂ ಇಲ್ಲ. ಅವರವರ ವೈಯಕ್ತಿಕ ಅನುಭವವೇ ಅದಕ್ಕೆ ಮಾನದಂಡ ಆಗಿರ್ತದೆ ಅಷ್ಟೆ. ಆದ್ದರಿಂದ ಸ್ತ್ರೀಯಾದವಳು, ವಿಶೇಷತಃ ಭಂಗಾಸ್ಮರನಂಥ ಒಬ್ಬ ಸ್ತ್ರೀ, ತಾನು ದೀರ್ಘಕಾಲ ಆ ಅನುಭವವನ್ನೇನು ಪಡೆದಿದ್ದೆ, ಆ ಅನುಭವದಲ್ಲಿ ಹೇಗಿದ್ದೆ ಅಂತ ಅನ್ನೋದನ್ನ ತಿಳಿದುಕೊಂಡು ಹೇಳಿದಂಥ ಮಾತುಗಳೇ ಇದಕ್ಕೆ ಪ್ರಮಾಣ ಆಗ್ತವೆ. ಯಾಕಿದ್ನೆಲ್ಲ ಹೇಳ್ತಾ ಇದ್ದೇನೆ? ಮಹಾಭಾರತದ ವಿಶ್ವರೂಪವನ್ನ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಹಾಭಾರತ ಎಷ್ಟು ವಿಸ್ತೃತ ಸಂಗತಿಗಳನ್ನು ಹೇಳಿದೆ, ನಮ್ಮ ಶಾಸ್ತ್ರ ಎಷ್ಟು ವಿಸ್ತೃತ ಸಂಗತಿಗಳನ್ನು ಹೇಳಿದೆ ಅಂತ ಮನನ ಮಾಡುವುದು ಉದ್ದೇಶ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸವೈ ನೈವ ರೇಮೆ ತಸ್ಮಾದ್ ಏಕಾಕಿ ನರಮತೆ. ಚತುರ್ಮುಖ ಬ್ರಹ್ಮ ಒಬ್ಬನೇ ಇದ್ದ, ಅವನಿಗೆ ಸಂತೋಷ ಆಗಲಿಲ್ಲ, ತನಗೊಂದು ಸಂಗಾತಿ ಬೇಕು ಅಂತ ಅಪೇಕ್ಷೆ ಪಟ್ಟ. ತಾನು ತನ್ನ ಶರೀರವನ್ನ ಉಬ್ಬಿಸಿಕೊಂಡ. ಇಬ್ಬರು ಒಟ್ಟಿಗೆ ನಿಂತರೆ, ಸ್ತ್ರೀ ಪುರುಷರು ಒಟ್ಟಿಗೆ ನಿಂತರೆ ಅದೆಷ್ಟು ಉಬ್ಬಬೇಕೋ ಅಷ್ಟು ಉಬ್ಬಿಸಿಕೊಂಡ. ಸ ಇಮಮೇವ ಆತ್ಮಾನಂ ದ್ವೇಧ ಅಪಾತಯತ, ಅದನ್ನು ಎರಡು ಭಾಗವಾಗಿ ಬೀಳಿಸಿದ. ತತಃ ಪತಿಶ್ಚ ಪತ್ನೀಚ ಅಭವತಾಂ, ಅದರಿಂದ ಗಂಡ ಮತ್ತು ಹೆಂಡಂದಿರಾದರು. ತಸ್ಮಾದಿದಂ ಅರ್ಧಭೃಗಲಮಿವ ಸ್ವೈತಿ ಸ್ಮಾಹ ಯಾಜ್ಞವಲ್ಕ್ಯ. ಇದರ ಭಾಷ್ಯದಲ್ಲಿ ಆಚಾರ್ಯ ಹೀಗೆ ಹೇಳ್ತಾರೆ: ಬ್ರಹ್ಮ ತತಃ ದೇಹಂ ದ್ವಿಧಾ ಅಕರ್ವತ್, ತನ್ನ ಶರೀರವನ್ನು ಎರಡಾಗಿ ಮಾಡಿಕೊಂಡ. ಪಾತನಾತ್ ಪತಿಪತ್ನಿತ್ವ ಶಬ್ದ ಏನೋ ರಜಾಯತ. ಹೀಗೆ ದೇಹವನ್ನು ಎರಡಾಗಿ ಮಾಡಿ ಬೀಳಿಸಿದ್ದರಿಂದ ಅದು ಪತಿ ಮತ್ತು ಪತ್ನಿ ಅಂತ ಅನಿಸಿಕೊಂಡಿತ್ತು. ನಮಗೆ ಗೊತ್ತಿರುವಂತೆ ಪತಿ ಅಂದ್ರೆ ಪಾಲನೆ ಮಾಡುವವನು ಪತಿ, ಪತ್ನಿ ಅಂತಂದ್ರೆ ಆ ಪತಿಯ ಜೊತೆಗೆ ಯಜ್ಞದಲ್ಲಿ ಪಾಲ್ಗೊಳ್ಳುವವಳು. ಪತ್ಯುರ್ನೋ ಯಜ್ಞ ಸಂಯೋಗಿ ಅಂತ ಸೂತ್ರ, ಅವಳಿಗೆ ಪತ್ನಿ ಅಂತ ಕರೀತಾರೆ. ಮೂಲತಃ ಒಂದೇ ಆಗಿದ್ದ ಚತುರ್ಮುಖ ಬ್ರಹ್ಮ ಎರಡಾಗಿ ವಿಭಾಗಗೊಂಡಿದ್ದರಿಂದ, ಪತನವಾಗಿದ್ದರಿಂದ ಪತಿ ಪತ್ನಿ ಅನ್ನೋ ಶಬ್ದ
ಈ ದಾಂಪತ್ಯ ವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ತಸ್ಮಾತ್ ತಯೋರೇಕ ಸುಖಂ ಭವತ್ಯೇವ ಅರ್ಧ ಪಾತ್ರವತ್. ಆದ್ರಿಂದಲೇ ಅವರಿಬ್ಬರಿಗೂ ಒಂದೇ ರೀತಿಯಾದ ಸುಖ ಆಗ್ತದೆ. ಅದು ಸಂಸಾರದಲ್ಲಿರುವಂತಹ ಕಷ್ಟ ನಷ್ಟ ಇತ್ಯಾದಿಗಳು ಎಲ್ಲವನ್ನೂ ನಾವು ಗಮನಿಸಿದರೆ ಕೇವಲ ಸಮಾಗಮದ ಸುಖ ಮಾತ್ರ ಅಲ್ಲ, ಒಟ್ಟಾರೆ ಜೀವನದ ಸುಖ ಅಂತ ಅನ್ನೋದು ಆ ಗಂಡ ಹೆಂಡಂದರಿಗೆ ಸಮಾನವಾಗಿ ಆಗ್ತದೆ. ಭವತ್ಯೇವ ಅರ್ಧ ಪಾತ್ರವತ್. ಒಂದು ಪಾತ್ರೆಯಲ್ಲಿ ಈ ತುಪ್ಪ ಹಾಲು ಮೊದಲಾದನ್ನು ಹಾಕಿಟ್ಟು ಅದನ್ನು ವಿಭಾಗ ಮಾಡಿದರೆ ಅದರಲ್ಲಿ ಯಾವುದು ಹೆಚ್ಚು ರುಚಿ ಯಾವುದು ಹೆಚ್ಚು ಕಡಿಮೆ ರುಚಿ ಅಂತ ಹೇಳಿಕ್ ಬರೋದಿಲ್ಲ. ಸಮಾನವಾದ ರುಚಿಯೇ ಅದಕ್ಕಿರ್ತದೆ. ಅದರಂತೆ ಅವರಿಬ್ಬರಿಗೂ ಸಮಾನವಾದ ಸುಖ ಸಿಗ್ತದೆ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿದೆ. ಆದ್ರಿಂದ ಸುಖವನ್ನು ಅಳೆಯಲಿಕ್ಕೆ ಒಂದು ಮೀಟರ್ ಏನೂ ಇಲ್ಲ. ಸ್ತ್ರೀಗೆ ಹೆಚ್ಚು ಸುಖ ಅಂತಂದ್ರೆ ಆ ಸುಖದ ಸ್ಥಿತಿ ಅವಳಿಗೆ ದೀರ್ಘಕಾಲ ಇರ್ತದೆ ಅಂತ ಅರ್ಥ ಮಾಡಬೇಕೇನೋ, ಏನೋ ಒಂದು ಜಿಜ್ಞಾಸೆ ಅಷ್ಟೆ. ಅಥವಾ ವ್ಯಾಸರ ಅಭಿಪ್ರಾಯ, ಭಂಗಾಸ್ವರನ ಅಭಿಪ್ರಾಯ, ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದಂತಹ ಒಂದು ಅಭಿಪ್ರಾಯ ಇದೆ. ಆದ್ರಿಂದ ಸ್ತ್ರೀಗೆ ಹೆಚ್ಚು ಸುಖ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕೇನೋ. ಹಾಗೂ ಇದ್ದಿರಬಹುದು. ಅಲ್ಲಿ ಇರುವಂತಹ ಎಲ್ಲಾ ಸಂಗತಿಗಳನ್ನು ತಮ್ಮ ಎದುರಿಗೆ ನಾನು ಹೇಳಿದ್ದೇನೆ ಅಷ್ಟೆ. ಸ್ತ್ರೀಗೆ ಆ ಸುಖ ಹೆಚ್ಚಾಗಲಿಕ್ಕೆ ಕಾರಣ ಏನು? ಸ್ಪರ್ಶ ಅಭ್ಯಧಿಕ ಕಸ್ಯ ಅಂತ ಯುಧಿಷ್ಠಿರ ಪ್ರಶ್ನೆ ಮಾಡಿದ್ದ ಅನುಶಾಸನ ಪರ್ವದಲ್ಲಿ. ಸ್ಪರ್ಶದ ಮೂಲಕ ಏನು ಸಮಾಗಮದ ಸುಖ ಆಗ್ತದೆ, ಆಗ ಆ ಸುಖವನ್ನು ಪಡೀಲಿಕ್ಕೆ ಬೇಕಾದಂತಹ ದೈಹಿಕ ಅನುಕೂಲಗಳು ಸ್ತ್ರೀಗೆ ಹೆಚ್ಚಿವೆ. ಪುರುಷನ ದೇಹ ಅಂತ ಒಂದು ಹೆಚ್ಚು ಸಂವೇದನಾಶೀಲತೆಯನ್ನ ಪಡೆದಿಲ್ಲ ಸ್ತ್ರೀಗೆ ಹೋಲಿಸಿದರೆ ಅಂತ ನನ್ನ ವಿಶ್ಲೇಷಣೆ. ಇದನ್ನೆಲ್ಲ ವಾತ್ಸ್ಯಾಯನ ಕಾಮಸೂತ್ರದಲ್ಲಿ ಮತ್ತೆ ಅನಂಗರಂಗ, ಕಲ್ಯಾಣ ಮಲ್ಲಂದು, ಕೇಲಿ ಕುತೂಹಲ ಇತ್ಯಾದಿ ಗ್ರಂಥಗಳಲ್ಲಿ ವಿವರಿಸಿದ್ದಾರೆ, ಇಲ್ಲಂತಲ್ಲ. ಆದ್ರೂ ಸ್ತ್ರೀಗೆ ಸಮಾಗಮದಲ್ಲಿ ಹೆಚ್ಚು ಸುಖ ಅಂತ ಅನ್ನೋದನ್ನ ಮಹಾಭಾರತ ಹೇಳಿದಂತೆ ಸ್ಪಷ್ಟವಾದ ಮಾತುಗಳಲ್ಲಿ ಬೇರೆ ಯಾವ ಕಾಮಸೂತ್ರವೂ ಕೂಡ ಹೇಳಲಿಲ್ಲ. ಆಧುನಿಕ ವಿಜ್ಞಾನವು ಕೂಡ ಈ ಮಾತನ್ನ ನೇರವಾಗಿ ಹೇಳಿಲ್ಲ ಅಂತ ಅನ್ನೋದನ್ನು ಗಮನಿಸಬೇಕು. ಈ ಭಂಗಾಸ್ವನ ಮತ್ತೆ ಇಳ ಅಥವಾ ಇಳ ಇವರಂತೆ ಸ್ತ್ರೀಯೂ ಆಗಿದ್ದು ಪುರುಷನೂ ಆಗಿದ್ದಂಥ ಮತ್ತೊಬ್ಬ ವ್ಯಕ್ತಿ ಬಗ್ಗೆ ಒಂದು ಉಲ್ಲೇಖ ಕಾಣ್ತದೆ. ಅದು ವಾಸ್ತವಿಕವೋ ಹೌದೋ ಇಲ್ಲೋ ಗೊತ್ತಿಲ್ಲ. ವೇಶ್ಯಾವೃತ್ತಿ ಬಗ್ಗೆ ಒಂದು ಗ್ರಂಥ ಬರೆದವನು ದತ್ತಕಾಚಾರ್ಯ ಅಂತ. ಅವನು ಪಾಟ್ನಾದ ವೇಶ್ಯೆಯರ ಜೀವನವನ್ನೆಲ್ಲ ಅಧ್ಯಯನ ಮಾಡಿದ ಅಂತ ಕೇಳಿ ಬರ್ತದೆ. ಅವನ ವ್ಯವಹಾರ ಜ್ಞಾನಕ್ಕೆ ಆ ವೇಶ್ಯೆಯರೇ ಭಾರಿ ಆಶ್ಚರ್ಯಪಟ್ಟರು ಅಂತ ಉಲ್ಲೇಖ ಇದೆ. ಈ ವೃತ್ತಿಯ ಬಗ್ಗೆ ಒಂದು ಗ್ರಂಥ ಬರಿ ಅಂತ ಅವನು ಕೇಳ್ಕೊಂಡ್ರು. ಅಥವಾ ಬರದ ದತ್ತಕಾಚಾರ್ಯ ಅನಿಸ್ಕೊಂಡ. ಹುಟ್ಟಿದಾಗ ಹೆಣ್ಣಾಗಿದ್ದ, ದೊಡ್ಡವನಾದ್ಮೇಲೆ ಲಿಂಗ ಪರಿವರ್ತನೆ ಮಾಡ್ಕೊಂಡು ಗಂಡಾದ. ಹೆಣ್ಣು ಮತ್ತು ಗಂಡು ಇಬ್ಬರು ಆ ಸುಖವನ್ನ ಅವನು ಅನುಭವಿಸಿದ್ದ ಅಂತ ಒಂದು ಅಪೂರ್ವ ವ್ಯಕ್ತಿ ದತ್ತಕಾಚಾರ್ಯ. ಅದರ ಫಲವಾಗಿ ಅವನು ಕಾಮಶಾಸ್ತ್ರ ಬರದ ಅಂತ ಹೀಗೆ ಕೇಳಿ ಬರ್ತದೆ. ಅದು ಸತ್ಯ ಹೌದೋ ಇಲ್ಲೋ ಗೊತ್ತಿಲ್ಲ, ಕೆಲವು ಗ್ರಂಥಗಳಲ್ಲಿ ನಾನು ಓದಿದ್ದಷ್ಟೆ. ಹೀಗೆ ಸಮಾಗಮದಲ್ಲಿ ಸ್ತ್ರೀಯರಿಗೆ ಸುಖ ಹೆಚ್ಚಾದ ಕಾರಣದಿಂದಲೇ ನಾವು ಮಹಾಭಾರತದ ಉದ್ಯೋಗ ಪರ್ವದ ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಾಗಲೂ ಕೂಡ ಈ ಅಂಶವನ್ನು ಗಮನದಲ್ಲಿಟ್ಕೊಳ್ಬೇಕು. ಉದ್ಯೋಗ ಪರ್ವದಲ್ಲಿ ವಿದುರ ನೀತಿಯಲ್ಲಿ ಕೆಲವು ಮಾತುಗಳಿವೆ. ಅನಬ್ಧಾ ವಾಜಿನಾಂ ಜರ ಅಸಂಭೋಗೋ ಜರಾ ಸ್ತ್ರೀಣಾಂ. ಕುದುರೆಗಳು ಯಾವತ್ತೂ ಪ್ರಯಾಣ ಮಾಡ್ತಾ ಇರಬೇಕು. ಅವುಗಳಿಗೆ ಪ್ರಯಾಣವಿಲ್ಲದೆ ಹೋದರೆ ಕುದುರೆಗಳಿಗೆ ಅದು ಬಾಧಕ ಆಗ್ತದೆ ಅವುಗಳ ಆರೋಗ್ಯಕ್ಕೆ ಅಂತ. ಹಾಗೆ ಅಸಂಭೋಗೋ ಜರಾ ಸ್ತ್ರೀಣಾಂ. ಸಮಾಗಮವಿಲ್ಲದಿದ್ದರೆ, ಸಮಾಗಮ ಇಲ್ಲದೆ ಇರುವಿಕೆ, ಆ ಸುಖದ ಕೊರತೆ, ಧಕ್ಕೆ ಬರುವುದು ಸ್ತ್ರೀಯರಿಗೆ ಜರ, ಅದು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಅದು ಬಾಧಕ. ಪುರುಷರಿಗೂ ಬಾಧಕವೇ. ಆದರೂ ಪುರುಷ ಶರೀರಕ್ಕಿಂತ ಸ್ತ್ರೀ ಶರೀರ ನಾನೀಗಾಗಲೇ ತಿಳಿಸಿದಂತೆ ಆ ಸುಖದ ಸ್ಪರ್ಶ ಸುಖದ ವಿಶೇಷವಾಗಿ ಅದನ್ನು ಪಡೆಯಲಿಕ್ಕಾಗಿ ಹೆಚ್ಚಿನ ಅನುಕೂಲಗಳನ್ನು ಒಳಗೊಂಡದ್ದು. ಆದ್ರಿಂದ ಅವರಿಗೆ ಆ ಸಮಾಗಮದ ಸುಖಕ್ಕೆ ಧಕ್ಕೆ ಬಂದರೆ, ಅದರ ಕೊರತೆ ಬಂದರೆ ಅದು ಅವರಿಗೆ ಮಾರಕ ಆಗ್ತದೆ. ನಕಾಮೇನ ಜಯೇತ್ ಸ್ತ್ರೀಯ ಅಂತ ಅಲ್ಲೇ ಆ ವಿದುರ ನೀತಿಯಲ್ಲಿ ಮತ್ತೊಂದು ಮಾತು. ಕಾಮದಲ್ಲಿ ಸ್ತ್ರೀಯನ್ನ ಗೆಲ್ಲಿಕ್ಕಾಗುವುದಿಲ್ಲ ಅಂತ. ಪುರುಷನಿಗೆ ಅನೇಕ ಬಾರಿ ಸತತವಾಗಿ ಸಮಾಗಮ ಮಾಡಲಿಕ್ಕಾಗೋದಿಲ್ಲ, ಅವನು ಶಾರೀರಿಕ ಅನುಕೂಲ ಆಗಿರೋದಿಲ್ಲ. ಸ್ತ್ರೀಗೆ ಹಾಗೆ ಶಾರೀರಿಕ ಅನುಕೂಲ ಇರ್ತದೆ. ಆದ್ದರಿಂದ ನಿರಂತರವಾಗಿ ಸತತವಾಗಿ ಆ ಸಮಾಗಮದ
ಸುಖವನ್ನು ಅನುಭವಿಸುವಲ್ಲಿ ಆ ಸ್ತ್ರೀಯನ್ನು ನಾವು ಗೆಲ್ಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ ಇದೆ. ಇದೇ ಮಹಾಭಾರತದಲ್ಲಿ ಮತ್ತೊಂದು ಕಡೆ ರತಿಪುತ್ರ ಫಲಾಹ ದಾರಾಹ, ಸ್ತ್ರೀಯರ ಹೆಂಡಂದಿರನ್ನ ಕಟ್ಟಿಕೊಂಡದ್ದು, ದಾಂಪತ್ಯ ಜೀವನದಲ್ಲಿ ಪ್ರವೇಶ ಮಾಡಿದ್ರ ಫಲ ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ದಂಪತಿಯರಿಬ್ಬರು ಒಟ್ಟಾಗಿ ನಡೆಯುವುದೊಂದು ಮಹಾಫಲವೇ. ಅದಲ್ಲದೆ ಸ್ತ್ರೀಯರ ದೃಷ್ಟಿಯಿಂದ ರತಿ ಅಂದ್ರೆ ದಾಂಪತ್ಯ ಸುಖ ಮತ್ತೆ ಪುತ್ರ ಸಂತಾನ ಅವರಿಗೆ ಬಹಳ ಮುಖ್ಯ ಆಗ್ತದೆ ಪುರುಷನಿಗಿಂತ. ಹಾಗಾಗಿ ರತಿಪುತ್ರ ಫಲಾಹ ದಾರಾಹ, ಸ್ತ್ರೀಯರಿಗೆ ಅವೆರಡು ದೊಡ್ಡ ಫಲಗಳಾಗಿವೆ ಅಂತ ಮಹಾಭಾರತ ಹೇಳ್ತದೆ. ಸಭಾಪರ್ವ ಮೊದಲಾದ ಕಡೆ ಈ ಉಲ್ಲೇಖ ಇದೆ. ಅದಕ್ಕಾಗಿ ಭಾರ್ಯ ದೈವಕೃತ ಸಖ, ಹೆಂಡತಿ ಅಂದ್ರೆ ದೇವರು ಕೊಟ್ಟ ಒಂದು ಗೆಳತಿ ಅಂತ ಮಹಾಭಾರತ ಅವಳನ್ನು ವರ್ಣನೆ ಮಾಡಿದೆ. ಭಾರ್ಯಾ ಮಿತ್ರಂ ಗೃಹೇ ಸತಃ, ಮನೆಯಲ್ಲಿ ನಮಗೆ ಗೆಳತಿ, ಶ್ರೇಷ್ಠ ಗೆಳತಿ ಅಂದ್ರೆ ಹೆಂಡತಿ ಅಂತ ವರ್ಣನೆ ಮಾಡಿದೆ. ವಿದುರ್ನೀತಿಯಲ್ಲಿ ಮತ್ತೊಂದು ಕಡೆ ಬರುವಂತೆ ಷಡಿಮಾನಿ ವಿನಶ್ಯಂತಿ ಮುಹೂರ್ತ ಮನವೀಕ್ಷಣಾತ್ ಗಾವಹ ಸೇವಾ ಕೃಷಿರ್ಭಾರ್ಯ ವಿದ್ಯಾ ವೃಷಲ ಸಂಗತಿ. 6 ಸಂಗತಿಗಳು ನಮ್ಮ ನಿರ್ಲಕ್ಷ್ಯದಿಂದಾಗಿ ಹಾಳಾಗ್ತವೆ ಅಂತ. ಗೋ ಸಂಪತ್ತು, ಕೃಷಿ ಇತ್ಯಾದಿಗಳು. ಅದರಲ್ಲಿ ಹೆಂಡತಿ ಕೂಡ ಒಂದು. ಹೆಂಡತಿಯ ಬೇಕು ಬೇಡಗಳ ಬಗ್ಗೆ, ಅವಳ ಭಾವನಾತ್ಮಕ ದೈಹಿಕ ಬೇಕು ಬೇಡಗಳ ಬಗ್ಗೆ ಗಂಡನಾದವನಿಗೆ ಯಾವತ್ತೂ ಕೂಡ ಒಂದು ಪೂರ್ಣವಾದಂತಹ ಎಚ್ಚರ ಇರಬೇಕು, ಸಹಾನುಭೂತಿ ಇರಬೇಕು, ಹಾಗೆ ಪ್ರೇಮವೂ ಕೂಡ ಇರಬೇಕು ಅಂತ ಅನ್ನೋದನ್ನ ಶಾಸ್ತ್ರ ಹೇಳ್ತದೆ. ಇದು ಪ್ರಾಚೀನ ಭಾರತದ ಒಂದು ಕಾಮಶಾಸ್ತ್ರ ಮತ್ತೆ ಪ್ರೇಮಶಾಸ್ತ್ರ. ಭಾರ್ಯಾಭರ್ತು ಪ್ರಿಯಾಯಸ್ಯ ತಸ್ಯ ನಿತ್ಯೋತ್ಸವಂ ಗೃಹಂ. ಯಾರಿಗೆ ಮನೆಯಲ್ಲಿ ಪ್ರಿಯಳಾದ ಪತ್ನಿ ಇದ್ದಾಳೋ ಅವನಿಗೆ ನಿತ್ಯೋತ್ಸವ ಅದು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ, ಅದೇ ಹಬ್ಬ, ಅದೇ ಹುಣ್ಣಿಮೆ, ನಿತ್ಯ ಹಬ್ಬ ನಿತ್ಯ ಹುಣ್ಣಿಮೆ ಅಂತ ವರಕವಿಗಳು ಹಾಡಿ ಕುಣಿದದ್ದು ಕೂಡ ಇದೇ ದೃಷ್ಟಿಯಿಂದಲೇ. ಪ್ರಿಯಾಚ ಭಾರ್ಯ ಪ್ರಿಯವಾದಿನೀಚ. ಜೀವನದ 6 ಮಹತ್ವದ ಸುಖಗಳಲ್ಲಿ ಪ್ರಿಯಳು ಮತ್ತೆ ಪ್ರಿಯವಾದ ಮಾತನ್ನೂ ಆಡುವಂತಹ ಸ್ತ್ರೀ, ಒಬ್ಬಳ ಪತ್ನಿ ಬಹಳ ಮಹತ್ವದ ಸ್ಥಾನವನ್ನು ವಹಿಸ್ತಾಳೆ. ಹಾಗೆ ಬದುಕಿದ್ದಾದರೆ ಸ್ವರ್ಗೋ ಗೃಹಸ್ಥಾಶ್ರಮ. ಅನೇಕ ಸಂಗತಿಗಳು ನಮಗೆ ಜೀವಮಾನದಲ್ಲಿ ಸಿಕ್ಕರೆ ಸ್ವರ್ಗ ಅನ್ನೋದು ನಮಗೆ ಗೃಹಸ್ಥಾಶ್ರಮ ಸ್ವರ್ಗದಂತೆ ಅನಿಸ್ತದೆ. ಅದರಲ್ಲಿ ಸ್ವಯೋಷಿತಿ ರತಿ, ಸ್ವಪತ್ನಿಯಲ್ಲಿ ಆಸಕ್ತನಾಗಿ ಮನುಷ್ಯ ಪ್ರೇಮ ಕಾಮಗಳನ್ನ ಅನುಭವಿಸಿದರೆ ಸ್ವರ್ಗೋ ಗೃಹಸ್ಥಾಶ್ರಮ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಈ ಮೂಲಕ ಭಾರತದ ವಿಶ್ವತೋಮುಖತ್ವವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾನೇನು ಮಾಡಿದ್ದೀನಿ ಅದನ್ನು ತಮ್ಮೆದುರಿಗೆ ಇಟ್ಟಿದ್ದೇನಷ್ಟೆ. ಈ ದೃಷ್ಟಿಯಿಂದ ಭಾಗವತವನ್ನ ಮತ್ತು ವೇದವನ್ನ, ಆ ಯಜುರ್ವೇದವನ್ನೆಲ್ಲವನ್ನು ನೋಡಬೇಕು ಅಂತ ನನ್ನ ಆಲೋಚನೆ. ಇದು ಸ್ತ್ರೀಯರಿಗೆ ಇಂದ್ರನಿಂದ ಸಿಕ್ಕಂತಹ ಒಂದು ವರ ಕೂಡ. ಈ ಎಲ್ಲ ವಿಷಯಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಬೇಕು, ಏನೂ ಸಂಕೋಚವಿಲ್ಲದೆ. ನಮಸ್ಕಾರ.